ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. 16ನೇ ತಾರೀಕು ನಮ್ಮ ತರಗತಿಗಳು ಇರ್ತಕ್ಕಂಥದ್ದು. ಇದೇ ತಿಂಗಳು ಬೆಳಿಗ್ಗೆ 11ರಿಂದ 1 ಗಂಟೆಗೆ ಒಂದು ಬ್ಯಾಚ್, 2 ಗಂಟೆಗಳ ಕಾಲ ಪ್ರತಿನಿತ್ಯ 15 ದಿವಸ ಮನೇಲೆ ಕುತ್ಕೊಂಡು ಜ್ಯೋತಿಷ್ಯ ಕಲಿತಕ್ಕಂಥದ್ದು. ಹಾಗೆ ಯಾರಿಗೆ ಬೆಳಿಗ್ಗೆ ಆಗೋದಿಲ್ಲ, ಸಂಜೆ ಒಂದು ಸಮಯನ ಇಟ್ಟಿದ್ದೀವಿ, 7 ಗಂಟೆಯಿಂದ 9 ಗಂಟೆ. ನಿಮ್ಮ ಮೊಬೈಲ್ ಮುಖಾಂತರನೇ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಕೂಲಂಕುಷವಾಗಿ ಒಂದೊಂದೇ ನಾವು ಡಿಸ್ಕಷನ್ ಮಾಡಿ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ. ಜ್ಯೋತಿಷ ಅಂತಕ್ಕಂಥದ್ದು ಅಷ್ಟೊಂದೇನು ಕಷ್ಟಕರವಾಗಿರ್ತಕ್ಕಂಥದ್ದಲ್ಲ, ಕ್ಲಿಷ್ಟನೂ ಇಲ್ಲ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಣ್ದೃಷ್ಟಿ ಅನ್ನೋ ವಿಚಾರದಲ್ಲಿ ತುಂಬಾ ಜನ ಬಳಲ್ತಾ ಇರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು. ಆ ಕಣ್ದೃಷ್ಟಿಗೆ ಏನನ್ನ ನಾವು ಮಾಡ್ಬೋದು, ಮನೆಯಲ್ಲೇ ಇರ್ತಕ್ಕಂಥ ಒಂದು ಪದಾರ್ಥದಲ್ಲೇ ಯಾವ ರೀತಿ ನಾವು ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿ ಒಂದು ಸಣ್ಣ ಸಲಹೆ ಕೊಡ್ತೀನಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷವಾಗಿರ್ತಕ್ಕಂಥ ಅತಿಥಿ ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಮೇಡಮ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ ನಮಸ್ಕಾರ ಮಾಡೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ನಕ್ಷತ್ರ ನಾಡಿ. ರೇಖಾ ಮೇಡಮ್ ಅವರು ಬೀದರ್ ಜಿಲ್ಲೆಯಿಂದ ಬಂದಿದ್ದಾರೆ. ಸೊ ನಕ್ಷತ್ರ ನಾಡಿ ಬಗ್ಗೆ ವಿಚಾರ ಹೇಳಬೇಕು, ನಕ್ಷತ್ರ ನಾಡಿ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ, ಹಾಗೆ ಅವರು ಅದನ್ನ ಉಪಯೋಗಿಸಿ ಹೇಗೆ ಒಂದು ಯಶಸ್ಸನ್ನು ಪಡೆದಿದ್ದಾರೆ ಅಂತ ಅವರಿಂದನೇ ಕೇಳೋಣ. ಅದಕ್ಕಿಂತ ಮುಂಚೆ ರೇಖಾ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಮೇಡಮ್? ತಂದೆ ತಾಯಿ ಏನ್ ಮಾಡ್ಕೊಳ್ತಾ ಇದ್ರು, ಏನ್ ಓದ್ರಿ ನೀವು ಎಲ್ಲ? ತಂದೆ ಮೆಡಿಕಲ್ ಆಫೀಸರ್ ಇದ್ರು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಆಮೇಲೆ ನಾನು ಓದಿದ್ದು BSc ಓದಿದ್ದೀರಾ? ಓಹೋ, ಯಾವ ವರ್ಷದಲ್ಲಿ? ನಂದು 94 ಅಲ್ಲೇ BSc ಓದಿದ್ರಾ? ಏನು ಓದಿದ್ರಿ BSc ಅಲ್ಲಿ? PM ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್. ಓಹೋ, ವೆರಿ ಗುಡ್ ವೆರಿ ಗುಡ್. ಆ ಟೈಮಲ್ಲೇ ತಂದೆ ಏನ್ ಮಾಡ್ಕೊಂಡಿದ್ರು? ತಂದೆ ಡಾಕ್ಟರ್ ಗುರುಜಿ. ಡಾಕ್ಟರ್ ಆಗಿದ್ರಾ? ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದ್ರು. ಓಕೆ. ನೀವು ಎಷ್ಟು ಜನ? ನಾವು 5 ಜನ ಗುರುಜಿ ಟೋಟಲ್. ನಾನೇ ಫಸ್ಟ್. ನೀವೇ ಎಲ್ಡರಾ? ನಾನೇ ಎಲ್ಡರ್. ಓ, ವೆರಿ ಗುಡ್. ಓಕೆ. ಸೊ ಹೇಗೆ ನಿಮ್ ಜೀವನ ಬೀದರಲ್ಲಿ ಹೇಗೆ ನಡೀತು? ಹುಟ್ಟಿದ್ ಬೆಳೆದಿದ್ದೆಲ್ಲ ಹೇಗಿತ್ತು ಅಲ್ಲೆಲ್ಲ? ಎಲ್ಲ ಚೆನ್ನಾಗಿತ್ತು ಗುರುಜಿ, ಎಲ್ಲ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಆಮೇಲೆ ಮದ್ವೆ ಆಗಿದ್ದು ಸೋದರತ್ತೆ ಮಗನಿಗೆ ಗುರುಜಿ. ಹೌದಾ? ಅವರು ತುಂಬಾ ಸಪೋರ್ಟಿವ್ ಇದ್ರು, ತುಂಬಾ ಇದ್ರು. ಬ್ಯಾಡ್ ಲಕ್ ನಂದು 2018 ಅಲ್ಲಿ ಎಕ್ಸ್ಪೈರ್ಡ್ ಆದ್ರು. ಅವಾಗಿಂದ ನಂಗೆ ಒಂದು ಕಷ್ಟ ಶುರುವಾಯ್ತು. ಆಮೇಲೆ ಫುಲ್ ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ ಗುರುಜಿ ನಾನು. ನನ್ಗೆ ನನ್ನ ಫ್ರೆಂಡ್ ಬೆಂಗಳೂರು ಬಂದ್ಬಿಡಿ, 3 ಡೇಸ್ ಚೇಂಜ್ ಇರುತ್ತೆ ಅಂದ್ರೆ ಬಂದಾಗ ನಿಮ್ ಜೊತೆ ಕನ್ಸಲ್ಟೇಷನ್ ತಗೊಂಡು ನನ್ಗೆ ಅವಾಗ ಕಲಿಬೇಕಂತ ಮನ್ಸಾಯ್ತು. ನಾನ್ ಜಸ್ಟ್ 4 ಡೇಸ್ ಕ್ಲಾಸ್ ಮಾಡೋಣ ಅಂತ. ಏನ್ ಮಾಡ್ಕೊಂಡಿದ್ರು ನಿಮ್ಮ ಯಜಮಾನ್ರು? ಅವರು ಮೆಡಿಕಲ್ ಸ್ಟೋರ್ಸ್ ಆಮೇಲೆ ಹಾಸ್ಪಿಟಲ್ ಪಾರ್ಟ್ನರ್ ಇದ್ರು. ಮೆಡಿಕಲ್ ಸ್ಟೋರ್ ಇಟ್ಟಿದ್ರಾ? ಓಕೆ ಓಕೆ. ಈಗ ಸದ್ಯಕ್ಕೆ ಏನು ನಿಮ್ಮ ವೃತ್ತಿ ಏನು? ನಾನ್ ಟೀಚರ್ ಗುರುಜಿ. ಸೊ ಯಾರು ಮಕ್ಕಳಿಗೆ ಟೀಚಿಂಗ್ ಮಾಡ್ತೀರಾ? ಹೈಸ್ಕೂಲ್ ಟೀಚರ್. ಓ, ಹೈಸ್ಕೂಲ್ ಟೀಚರ್. ಓಕೆ ಓಕೆ. ನಮ್ಮ ಮಕ್ಕಳಿಗಲ್ಲ, ದೊಡ್ಡ ಮಕ್ಕಳಿಗೆ. ನೋಡಿ, ಒಂದು ವಿಶೇಷ ಏನು ಅಂತಂದ್ರೆ ನಮ್ಮ ಒಂದು ನಕ್ಷತ್ರ ನಾಡಿಲಿ ಅಂದ್ರೆ ಬಹಳಷ್ಟು ಜನ ಟೀಚರ್ಸ್ ನಮ್ಮ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಜ್ಯೋತಿಷ್ಯ ಕಲ್ತಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೂಢನಂಬಿಕೆ ಅಂತ ಹೇಳ್ತಕ್ಕಂಥವ್ರೆ ಮೊದಲು ಟೀಚರ್ಸ್. ಯಾವ್ದೇ ಒಂದು ಟೀಚರ್ಸ್ ತಗೊಳ್ಳಿ ಅಲ್ವಾ? ಅಲ್ವಾ? ಮೂಢನಂಬಿಕೆ ಅಂತ ಹೇಳೋದೇ ಫಸ್ಟ್ ಮಕ್ಕಳಿಗೆ ಹೇಳ್ಕೊಡೋದು ಮೂಢನಂಬಿಕೆಯಿಂದ ದೂರ ಇರಬೇಕು ಅಂತ. ಆದ್ರೆ ಒಂದು ಆಶ್ಚರ್ಯ ಏನು ಅಂತಂದ್ರೆ ನಮ್ಮ 13,000 ಜನ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಪಕ್ಷ 1,000 ಜನ ಟೀಚರ್ಸ್ ಇದ್ದಾರೆ. 1000 ಟೀಚರ್ಸ್ ಅಂತೂ ಖಂಡಿತ ಇದ್ದಾರೆ, ಬೇರೆ ಬೇರೆ ಪ್ರದೇಶದಿಂದ. ಎಸ್ಪೆಷಲಿ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಸೊ ಪ್ರೈವೇಟ್ ಅಲ್ಲಿರೋರು ತುಂಬಾ ಜನ ಬಂದಿದ್ದಾರೆ, ಕೆಲವು ಪ್ರಿನ್ಸಿಪಾಲ್ಸ್ ಬಂದಿದ್ದಾರೆ. ಒಂದೇನು ಅಂತಂದ್ರೆ ನಮ್ಮ ನಕ್ಷತ್ರ ನಾಡಿ ಈ ಒಂದು ಮೂಢನಂಬಿಕೆನ ದೂರ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಜ್ಯೋತಿಷ್ಯದ ಪ್ರಕಾರ. ಸೊ ನಿಮ್ಮ ಬಳಗದಲ್ಲಿ ನಿಮ್ಮ ಟೀಚರ್ಸ್ ಸ್ವಲ್ಪ ಹಾಗೆ ಹೇಳ್ತಾರ? ಅಂದ್ರೆ ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರು ಜ್ಯೋತಿಷ್ಯ ಅಂದ್ರೆ ನಂಬ್ತಾರ? ಮುಂಚೆ ನಂಬ್ತಾ ಇದ್ರ? ನಂಬ್ತಾ ಇರ್ಲಿಲ್ಲ. ಅದ್ರಲ್ಲಿ ಇನ್ನೂ ಕೆಲವೊಬ್ರು ಹಂಗೆ ವ್ಯಂಗ್ಯಾಗಿ ಮಾತಾಡೋದು, ಹಂಗ ಹಿಂಗ ಏನೋ ಅಂತಿರ್ತಾರೆ.
ಒಬ್ರಿಬ್ರು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತೇಳಿ. ಆಮೇಲೆ ಈವನ್ ನಮ್ ಸ್ಟೂಡೆಂಟ್ಸ್ ಹಿಂಗೆ ಏನೋ ಒಂದ್ ಸ್ಟೂಡೆಂಟ್ಸ್ ತುಂಬಾ ಹುಷಾರಿದ್ದ ಗುರುಜಿ ಅವ್ರು. ನಾನು ಅವನಿಗೆ ಹೇಳ್ದೆ, ಏನಪ್ಪಾ ನೀನು ಇಷ್ಟ ಚಂದ ಓದ್ತೀನಿ, ಮತ್ ನಿನ್ ರಿಸಲ್ಟ್ ನಿಂದು ಇದು ಕೊಡು ಅಂದೆ. ನೋಡಿ ಇವಾಗ ಹುಡುಗರು ನನ್ ಕ್ಲಾಸ್, ಮೇಡಮ್ ನನ್ ಜಾತಕ ನೋಡಿ, ಮೇಡಮ್ ನನ್ ಜಾತಕ ನೋಡಿ, ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ? ಕ್ಲಾಸ್ ಮುಗಿದು ಮೇಡಮ್ ನೀವು ಹೇಳ್ದಂಗೆ ರಿಸಲ್ಟ್. ಒಂದು ಸರ್ಪ್ರೈಸ್ ಅಂದ್ರೆ ನನ್ ಮಗನ್ ಫುಲ್ 99% ಇರುತ್ತೆ ಗುರುಜಿ. ಅವ್ನು 9th ಅಲ್ಲಿ, ಅವ್ನು 9th ಇರ್ಬೇಕಾದಾಗ ಕೋವಿಡ್ ಬಂತು. ಕೋವಿಡ್ ಬಂದಾಗ ಮನೇಲಿ ಬಂದ. ಆಮೇಲೆ 10th ಹಂಗೆ ನೋಡ್ದೆ ನಾನು ಅವನಿಗೆ ಅಂದೆ, 10th ನಿಂದ 85, ಇಲ್ಲ ನಂಗೆ 95 ಮೇಲೆ ಅಬೋವ್ ಬೇಕು ಮಮ್ಮಿ, ನಾನ್ ಕ್ಲಾಸಿಗೆ ಟಾಪರ್ ಇರ್ಬೇಕು ಹಂಗ ಹೇಳ್ತಿದ್ದೆ. ಅಂದ ಇಲ್ಲ ನಿಂದ 85ನೇ ಬರೋದು ಅಂತ ಹೇಳ್ದೆ. ಆಮೇಲೆ ಅವನೇನ್ ಮಾಡ್ದ, ಅವಾಗ ಕೋವಿಡ್ ಪಾಸ್ ಮಾಡ್ಬಿಟ್ರಲ್ಲ 10th ಅವನ್ ಟೈಮಲ್ಲಿ. ಸೊ 85ನೇ ಬಂತು. ಮಮ್ಮಿ ಎಷ್ಟು ಅಕ್ಯುರೇಟ್ ಆಗಿ ಬಂತು ಇದು ರಿಸಲ್ಟ್ ಅಂತೇಳಿ ಇಷ್ಟು ಬಿಲೀವ್ ಮಾಡ್ದ ಅವನು. ನನ್ ಮಗಳು ಅದೆಲ್ಲ ಸುಳ್ಳು, ಅದು ಏನಿರಲ್ಲ. ಇನ್ನೂ ಅವಳು ನಂಬಲ್ಲ. ಅವಳು ಅಂತಿರ್ತಾಳೆ ಅದು ಸುಳ್ಳಿರುತ್ತೆ ಹಂಗಿರುತ್ತಂತ. ಆಮೇಲೆ ಇವಾಗ ಅವಳು ತುಂಬಾ ಬಿಲೀವ್ ಮಾಡ್ತಾಳೆ, ನಾನು ಕ್ಲಾಸ್ ಮಾಡ್ತೀನಿ ಅಂತ. ಅವಳಿಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಅವಳು ಮಾಡ್ತೀನಿ ಅಂತ ಇದ್ದಾಳೆ ಗುರುಜಿ. ಸೊ 2018ರಲ್ಲಿ ನಿಮ್ಗೊಂದು ಸಮಸ್ಯೆ ಆಯ್ತು ಒಂದು ಇದರಲ್ಲಿ, ಡಿಸೆಂಬರ್ ಅಲ್ಲೇ. ಓಕೆ. ಸೊ ಅದಾದ್ಮೇಲೆ ನೀವೇ ನಿಭಾಯಿಸ್ತಾ ಇದ್ದೀರಾ ಫ್ಯಾಮಿಲಿನೆಲ್ಲ? ಓಕೆ. ಸೊ ನಿಮ್ಗೆ ನಕ್ಷತ್ರ ನಾಡಿ ಹೆಂಗೆ ಹೆಲ್ಪ್ ಆಯ್ತು ಈಗ? ಸೊ ಸದ್ಯಕ್ಕೆ ಏನಾಗುತ್ತೆ ಅಂತಂದ್ರೆ ನಕ್ಷತ್ರ ನಾಡಿನೇ ಕಂಪ್ಲೀಟ್ ಆಗಿ ಹೆಲ್ಪ್ ಆಗಲ್ಲ, ದಾರಿ ತೋರಿಸುತ್ತೆ. ಈ ರೀತಿ ಮಾಡ್ಬೋದು ಅಂತ ದಾರಿ ತೋರಿಸುತ್ತೆ. ಕಷ್ಟಗಳಂತೂ ಬಂದೇ ಬರುತ್ತೆ ಎಲ್ಲರಿಗೂ, ಯಾವ್ದೋ ಎಲ್ಲಾ ಜನಕ್ಕೂ ಕಷ್ಟಗಳು ಬರುತ್ತೆ. ಸೊ 2018ರಲ್ಲಿ ನಿಮ್ಗೆ ಸಮಸ್ಯೆ ಆದ್ಮೇಲೆ ಸೊ ಅವಾಗ ಈ ನಕ್ಷತ್ರ ನಾಡಿ ಕಲಿಬೇಕು ಅಂತ ಏಕೆ ನಿಮ್ಗೆ ಒಂದ್ ಸ್ವಲ್ಪ ಪ್ರೇರೇಪಣೆ ಆಯ್ತು? ನಮ್ಗೆ ನಮ್ಮ ಯಜಮಾನ್ರ ಬಗ್ಗೆ ಕೇಳಿದೆ, ಅದು ಕರೆಕ್ಟ್ ಹೇಳಿದ್ರಿ ನೀವು. ಆಮೇಲೆ ಮಕ್ಳ ಬಗ್ಗೆ ಆಮೇಲೆ ನನ್ಗೇನೋ ಸ್ವಲ್ಪ ಇದು ಪಾಸಿಟಿವಿಟಿ ಅನಿಸ್ತು, ನೀವು ಮಾಡ್ರಿ ಕಲಿಬಹುದು ಅಂದ್ರೆ. ನನ್ಗೆ ಸರ್ಪ್ರೈಸ್ ಅಂದ್ರೆ ಗುರುಜಿ, ನನ್ಗೆ ಏನು ಗೊತ್ತಿರ್ಲಿಲ್ಲ, ABCDನೂ ಗೊತ್ತಿರ್ಲಿಲ್ಲ ಇದು ನಕ್ಷತ್ರ ನಾಡಿ ಬಗ್ಗೆ. ನಕ್ಷತ್ರ ಅಂದ್ರೆ ಗೊತ್ತಿರ್ಲಿಲ್ಲ, ಗ್ರಹಗಳಂದ್ರೆ ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ. ನಾನ್ ಹೆಂಗ್ ಕಲಿಬಹುದು, ಜ್ಯೋತಿಷ ಇದು ಮಾಡ್ಬೋದಾ ಇಲ್ಲ ಅಂತ ಇಷ್ಟು ಇದಾಯ್ತು ನನಗೆ. ನೋಡೋಣ ಅಂತ ಸುಮ್ನೆ ಅಟೆಂಡನ್ ಆಗಿ ನೋಡೋಣ ಅಂತ ವೀಕೆಂಡ್ ಬಂದು ಕಲಿತಿದ್ದೆ ಗುರುಜಿ. ನಾನು ಬೆಂಗಳೂರು ಬಂದು ಕಲಿತಿದ್ದೆ. ಯಾವ ಬ್ಯಾಚ್ ನೀವು ಬಂದಿದ್ದು? 66 ಬ್ಯಾಚ್. 66 ಬ್ಯಾಚ್. ಓಕೆ. ಬೆಂಗಳೂರು ಬಂದು ಕಲಿತಿದ್ದೆ. ಎಲ್ಲಾರು ನನ್ಗೆ ವ್ಯಂಗ್ಯವಾಗಿ ಮಾತಾಡಿದ್ರು, ಅವಳೇನ್ ಕಲಿ. ಬೀದರಿಂದ ಇಲ್ಲಿ ಬಸ್ ಅಲ್ಲಿ 15 ಅವರ 16 ಅವರ 15-16. ಓಕೆ. ಅಲ್ಲೊಂದು ಕ್ಲಾಸ್ ಮಾಡಿದಾಗ ಮೋಸ್ಟ್ಲಿ ನಾನು ಒಂದು 16 ಅವರ್ ಇಲ್ಲಿಂದ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ. ಅಲ್ಲಿ 2 ಕ್ಲಾಸ್ ಏನೋ ಮಾಡಿದ್ದೆ ಅನ್ಸುತ್ತೆ. ಅದೇ ಆಮೇಲೆ ಲೇಟ್ ಆಗಿ ಲಾಸ್ಟ್ ಕೋವಿಡ್ ಸ್ಟಾರ್ಟ್ ಆಗಿತ್ತು, ಅದು ಸ್ಟಾಪ್ ಮಾಡಿರ್ತಕ್ಕಂಥದ್ದು. 16 ಅವರ್ ಜರ್ನಿ ಮಾಡ್ಕೊಂಡ್ ಬಂದು ಕಲ್ತು ನನ್ಗೆ ಇಷ್ಟು ಖುಷಿ ಅನಿಸ್ತು. ಫಸ್ಟ್ ಡೇನೆ ಎಷ್ಟು ಖುಷಿ ಅನಿಸ್ತು ಗುರುಜಿ ನನಗೆ. ಪ್ರತಿ ಒಂದು ಕ್ಲಾಸ್ ಮಾಡಿದೀನಿ ನೋಡಿ ನಿಮ್ಗೆ. ಇವಾಗ ನಾನು ಅದೇ ಹೇಳೋದು, ಎಲ್ಲರಿಗೂ ಕಲ್ತ್ರೆ ಎಷ್ಟೊಂದು ಹೆಲ್ಪ್ ಇದೆ ಅದರಿಂದ ಅಂತ. ಮತ್ ನನಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ, ಎಲ್ಲಾರು ಇವಾಗ ನನ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಗುರುಜಿ. ಒಂಥರ ಗುರುಜಿ ಗುರು ಮಾತಾ ಅಂತಾನೆ ಕರಿತಾ ಇದಾರೆ, ಏನೇನೋ ಕರಿತಾ ಇದಾರೆ ಗುರು ಮಾತಾ ಅಂತ. ಇವಾಗ ನಾನು ಬೆಂಗಳೂರು ಬಂದು 3 days ಆಯ್ತು. ಅವಳು ನನ್ ಕ್ಲೈಂಟೇ. ಅದು ಆಮೇಲೆ ಗೊತ್ತಾಯ್ತು, ಅವ್ರ ಪಾಪನ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೇಳಿ. ಅವಳು ಅಕ್ಕ ನಮ್ಮ ಮನೇಲಿ ಇರ್ರಿ ಅಂತ ಹೇಳಿ ಅವಳ ಮನೇಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದಾರೆ ನೋಡಿ. ನೀವು ಜ್ಯೋತಿಷ ಕಲ್ತು ಇಲ್ಲಿ ಹೆಲ್ಪ್ ಆಯ್ತು. ಯಾರು ಪರಿಚಯ ಇಲ್ಲ ಅಂದ್ರೂ ಕೂಡ ಒಬ್ರು ನಮ್ಮ ಮನೆಯವ್ರು ಇದಾರೆ, ನಮ್ಮ ಮನೆಯವ್ರ ತರಾನೇ ಅನಿಸ್ತು ನಂಗೆ. ಆಂಟಿನೂ ಇಷ್ಟು ಬೆಳಗ್ಗೆ ಎದ್ದ ಆಂಟಿ ಮತ್ತೆ ನನಗೆಲ್ಲ ಬೇಗ ಹೋಗಮ್ಮ ಅಂತ ಹೇಳಿ ಟಿವಿ ಇದಕ್ಕೆ. ವೆರಿ ಗುಡ್. ಆಮೇಲೆ ಅಲ್ಲಿ ನೀವು ಇದ್ರಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಗುರುಜಿ. ಅಲ್ಲಿ ಬೀದರಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೈದರಾಬಾದ್ ಜನ ಜಾಸ್ತಿ ಬರ್ತಾರೆ ಗುರುಜಿ. ಹೈದರಾಬಾದ್ ಅವರ? ಬೀದರ್, ಹೈದರಾಬಾದ್. ಓಕೆ ಓಕೆ. ಸೊ ಅಲ್ಲಿ ಹಿಂದಿ ಜಾಸ್ತಿ ಅಲ್ಲ ಸ್ವಲ್ಪ? ಹಿಂದಿ ಜಾಸ್ತಿ. ಜ್ಯೋತಿಷ ನಂಬ್ತಾರ ಅಲ್ಲಿ ಹೈದರಾಬಾದ್ ಜನ? ತುಂಬಾ ಜನ ನಂಬ್ತಾರೆ. ಸೊ ಈಗ ಅಲ್ಲಿ ಯಾವ ತರ ಜ್ಯೋತಿಷ ನಡೆಯುತ್ತೆ ಅಂದ್ರೆ, ಬೀದರಲ್ಲಿ ಈಗ ಬೆಂಗಳೂರಲ್ಲಾದ್ರೆ ಈ ಪರಾಶರ, ಈ ದೋಷ ಗೀಶ ಎಲ್ಲ ಇರುತ್ತೆ. ಸೊ ಬೀದರ್ ಕಲ್ಚರ್ ಅಲ್ಲಿ ಜ್ಯೋತಿಷ್ಯ ಅಂದ್ರೆ ನಕ್ಷತ್ರ ನಾಡಿ ಬಿಟ್ಟು, ನಕ್ಷತ್ರ ತೆಗೆದಿಟ್ಬಿಟ್ಟು ಜ್ಯೋತಿಷ್ಯ ಅಂತಂದ್ರೆ ಅಲ್ಲಿ ಯಾವ ತರ ಹೋಗ್ತಾರೆ ಜನಗಳು? ಜ್ಯೋತಿಷ ಅಂದ್ರೆ ಸುಮ್ನೆ ಅದೇ ಪರಾಶರ, ಸುಮ್ನೆ ಏನೋ ಒಂದ್ ಹೇಳ್ಕೊಂಡು ಹೋಗಿರ್ತಾರ, ಅದೇ ಕರೆಕ್ಟ್ ಅಂತ ಹೇಳೋರು. ಯಾವ್ದೋ ಸ್ಟೋನ್ ಕೊಡ್ತಾರ, ಯಾವ್ದೋ ಏನು ಗೊತ್ತಿರಲ್ಲ, ಅದನ್ನೇ ಹಾಕೊಂತಾರ ಗುರುಜಿ ಅವರು. ಅಲ್ಲಿ ಯಾರು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಯಾರು ಜ್ಯೋತಿಷ್ ಅಂತಿಲ್ಲ ಬೀದರಲ್ಲಿ. ಸರಿಯಾಗಿ ಯಾರು ಸುಮ್ನೆ ಹಂಗೆ ಕಲ್ತಿರ್ತಾರೆ. ಅಂದ್ರೆ ಅಲ್ಲಿ ಅಜ್ಜಾರ್ ಹೇಳ್ತಾ ಇದ್ರು, ಈಗ ಅವ್ರ ಮಗ ಹೇಳ್ತಾ ಇದಾರೆ, ಅದೇ ತರನ ಪರಂಪರೆಯಿಂದ ಅಷ್ಟೇ. ಸೊ ಅವ್ರ ಏನ್ ಹೇಳ್ಕೊಟ್ರ, ಸುಮ್ನೆ ಇದ್ ನೋಡ್ಕೋ, ಇಂತ 5ನೇ ಮನೆ ನೋಡ್ಕೋ, 5ನೇ ಮನೆ ನೋಡ್ಕೋ, ಇದನ್ನ ಹಾಕೋ, ಅದನ್ನ ಹಾಕೋ ಅಷ್ಟೇ. ಅವ್ ಮನೇನು ಹೇಳಲ್ಲ ಗುರುಜಿ ಅವರು. ಹೌದಾ? ನೀವೆಲ್ಲಾರು ಹೋಗಿ ಟೆಸ್ಟ್ ಮಾಡಿದ್ರಾ? ಹೋಗಿದ್ದೆ ಗುರುಜಿ. ಯಾವ ತರ ಅನುಭವ ಇತ್ತು? ಅವರು ಇವಾಗ ನನ್ ಮನೆಯವ್ರ ಟೈಮಿಗೆ ಹೋಗಿದೆ, ಗುರುದಶೆದ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತ ಹೇಳಿ. ಅವಾಗ ಇದ್ದಿದ್ದವ್ರಿಗೆ ರಾಹು ದಶ ಇತ್ತು. ಹೌದಾ? ಓಕೆ ಓಕೆ ಓಕೆ. ನಾನ್ ನೋಡಿದ್ದೆ ಆ ಟೈಮಲ್ಲಿ ರಾಹು ಕೇತು ಶನಿ ಇತ್ತು ಅವ್ರದ್ದು, ಎಕ್ಸ್ಪರ್ಟ್ ಆದ ಟೈಮಲ್ಲಿ. ನಾನು ನೋಡ್ಕೊಂಡೆ, ಅದು ಕರೆಕ್ಟ್ ಇತ್ತು ಈ ಟೈಮ್. ಅದು ಸ್ವಲ್ಪ ಏನೋ ಉಳ್ಕೋಬಹುದಾಗಿತ್ತು, ನಂಗೆ ಬ್ಯಾಡ್ ಲಕ್. ಅದನ್ನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ.
ಜ್ಯೋತಿಷ ಕಲ್ತ್ರೆ ಹೆಲ್ಪ್ ಆಗುತ್ತೆ ಗುರು. ಅಂದ್ರೆ ಏನು ಅಂದ್ರೆ ಧೈರ್ಯ ಕೊಡುತ್ತೆ ಹಾ, ಧೈರ್ಯ ಕೊಡುತ್ತೆ ಅಲ್ವಾ. ಈಗ ಮುಂದೆ ಈ ತರ ಆಗಿದ ತಕ್ಷಣ ನಮ್ ತಲೆ ಮೇಲೆ ಒಂದು ಚಪ್ಪಡಿ ಕಲ್ಲು ಎತ್ತಾಕಿದ ತಕ್ಷಣ ಅದೇನು ಎಷ್ಟರ ಮಟ್ಟಿಗೆ ನಾವು ಸರಿಸ್ಕೋಬಹುದಾ, ಸರಿ ಮಾಡ್ಕೋಬಹುದಾ ಅಂತ ಹೇಳಿ ಖಂಡಿತ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಏನಂತಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಪರಿಹಾರ ಮಾಡ್ಕೊಂಡ್ಬಿಡ್ಬೋದು, ನಾವು ಹಾ, ಸಾಯೋರ್ನ ಹಿಡಿದಿಟ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಅದು ತಪ್ಪು ಕಲ್ಪನೆ ಇದೆ ಗುರುಜಿ. ಎಲ್ಲರಿಗೂ ನಾನು ಅದೇ ಹೇಳೋದು. ಹ್ಮ್. ಅಂದ್ರೆ ನಮ್ಗೆ ಬೆನಿಫಿಟ್ ಏನಂದ್ರೆ ಇವಾಗ ಏನೋ ಲಾಸ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಆ ರೂಟಿಗೆ ಹೋಗೋದು. ಇದು ರೂಟ್ ಚೆನ್ನಾಗಿಲ್ಲ ಅಂದ್ರೆ ಆ ರೂಟ್ ಬಿಟ್ಬಿಟ್ಟು ನಾವು ಸುಮ್ಮಿದ್ರೆ ನಾವು ಚೆನ್ನಾಗಿರ್ತೀವಿ. ಸುಮ್ಮನೆ ಯಾಕೆ ನಾವು ಇಷ್ಟೊಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ, ಏನೋ ಆಗುತ್ತೆ. ಅವ್ರ ಬಿಸ್ನೆಸ್ ನಿಮ್ಗೆ ಬಿಟ್ಟು ಹೋದಾಗ ನಿಮ್ಗೆ ಬಹಳ ಕಷ್ಟ ಆಯ್ತಾ? ಬಹಳ ಕಷ್ಟ ಆಯ್ತು ಗುರುಜಿ, ತುಂಬಾ ಕಷ್ಟ ಆಗಿತ್ತು. ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು, ಎಲ್ಲ ಮೆಡಿಕಲ್ ಸ್ಟೋರ್ ತೆಗೆದು ಎಲ್ಲ ಅವರೇ ನೋಡ್ಕೊಳ್ತಾರೆ, ನಿಮ್ಗೆ ಏನು ಗೊತ್ತಿರ್ಲಿಲ್ಲ? ಏನು ಝೀರೋ ಇತ್ತು, ನಂಗೆ ಏನು ಗೊತ್ತಿರ್ಲಿಲ್ಲ ಗುರುಜಿ, ಅದ್ರ ಬಗ್ಗೆ ನಾಲೆಜೇ ಇರ್ಲಿಲ್ಲ ನನಗೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ ಈಗ? ಇಲ್ಲ ಗುರುಜಿ, ಇವಾಗ ಏನು ಬಿಸ್ನೆಸ್ ಏನು ಮಾಡ್ತಾ ಇಲ್ಲ, ನನ್ ಜಾಬ್ ಅಷ್ಟೇ ಇದು ಮಾಡ್ಕೊಂಡು. ಓಕೆ, ಅದನ್ನೆಲ್ಲ ಸರಿ ಮಾಡ್ಕೊಂತಾ ಇದ್ದೀರಾ? ಅಂದ್ರೆ ಸರಿ ಮಾಡ್ಕೊಂಡು ಏನೇನು ಪ್ರಾಬ್ಲಮ್ ಆಗಿತ್ತು ಎಲ್ಲ ಅದನ್ನ ಇದು ಮಾಡ್ಕೊಂಡು. ಸರಿ, ಒಂದು ಕರೆ ಬರ್ತಾ ಇದೆ, ಒಂದು ಕರೆ ತಗೊಂಡು ಮತ್ತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್. ಹಲೋ, ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ. ನಾನು ವಿಶ್ವನಾಥ್ ಅಂತ ಸರ್, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು. ಹೇಳಿ, ಬಹಳ ಖುಷಿ ಆಗ್ತಿದೆ ಸರ್, ಚೆನ್ನಾಗಿ ಬರ್ತಾ ಇದೆ ನಿಮ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಕೈಲಾಶ ಯಂತ್ರ, ನವಗ್ರಹ ತಾಯ್ತ, ಹೌದಾ, ಎಲ್ಲ ತರಿಸ್ಕೊಂಡಿನಿ ಸರ್. ಓ, ಫ್ಯಾಂಟಾಸ್ಟಿಕ್ ಸರ್. ಈಗ ಆಲ್ರೆಡಿ ಪೂಜೆ ಮಾಡ್ತಾನೂ ಇದೀನಿ ಸರ್. ಪ್ರತಿನಿತ್ಯ ಮಾಡಿ, ಅದರಲ್ಲಿ ವೈಬ್ರೇಷನ್ ಖಂಡಿತ ಇದೆ. ನಮ್ಮ ತಾಯಿಗೆ ನಿನ್ನೆ ರಿಸಲ್ಟ್ ಹೇಳಿದ್ರು, ಇಲ್ಲ ನನಗೆ ರುದ್ರಾಕ್ಷಿ ನವಗ್ರಹ ತಾಯ್ತ ಹಾಕೊಂಡ್ರಿಂದ ಸ್ವಲ್ಪ ಚೇಂಜಸ್ ಆಗಿದೆ ಅಂತ. ವೆರಿ ಗುಡ್ ಸರ್, ಒಳ್ಳೇದಾಗ್ಲಿ. ನಮ್ಮ ಮನೇಲಿ ನಾನು ನಮ್ಮಮ್ಮ ಇಬ್ರು ಯೂಸ್ ಮಾಡಿದ್ವಿ ಸರ್, ಈಗ ತಗೊಂಡಿದೀವಿ. ಹೌದಾ? ಓಕೆ, ಖಂಡಿತ ಹೆಲ್ಪ್ ಆಗುತ್ತೆ, ಚೇಂಜಸ್ ಬರುತ್ತೆ, ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ, ಸರಿ, ಯಾವ ತರ ಯೂಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಟೈಮ್ ಗೊತ್ತಿಲ್ಲ ಅಲ್ವಾ, ವಾಚ್ ಇದ್ರೆ ತಾನೇ ಗೊತ್ತಾಗೋದು. ಹೌದು ಸರ್. ಸೊ ದೇರ್ ಇಸ್ ಸಮ್ ಗ್ಯಾಡ್ಜೆಟ್, ನಮ್ಮ ಮೈಂಡ್ಗೆ ಈ ಟೈಮ್ ಇಷ್ಟು ಅಂತ ಗೊತ್ತಾಗುತ್ತೆ. ಈಗ ಎಂತ ಟೈಮು ಅಂತ ಗೊತ್ತಾಗುತ್ತೆ. ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮು ಎಷ್ಟು ಗಂಟೆ, ಆಫೀಸ್ಗೆ ಹೋಗ್ಬೇಕು, ನಾವು ವಾಚ್ ನೋಡ್ತೀವಿ. ಜಗತ್ತಲ್ಲಿ ಯಾರ ಹತ್ರನೂ ವಾಚೇ ಇಲ್ಲ, ಟೈಮೇ ಇಲ್ಲ ಅಂತಂದಿದ್ರೆ ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಒಂದೇ ಒಂದು ಸಣ್ಣ ವಿಚಾರ, ಯಾರ ಹತ್ರನೂ ಟೈಮ್ ಇಲ್ಲ ಅಂದ್ರೆ ಇವಾಗ ಎಷ್ಟು ಗಂಟೆ ಅಂತ ನೋಡ್ಕೊಳಕ್ಕೆ ಒಬ್ರಿಗೂ ಏನೂ ಇಲ್ಲ, ವಾಚು ಇಲ್ಲ, ಮೊಬೈಲು ಇಲ್ಲ, ಗೋಡೆ ಗಡಿಯಾರನೂ ಇಲ್ಲ ಅಂತಂದಾಗ ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ಜನ ಅಂತ ಅದೊಂದೇ ಒಂದು ಸಾಕು. ಏನಾಯ್ತು, ಎಷ್ಟಾಯ್ತು ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಅಸ್ಟ್ರಾಲಜಿ ಈ ಟೈಮ್ ಕೀಪರ್ ತರ ವರ್ಕ್ ಆಗುತ್ತೆ ಸರ್. ಟೈಮ್, ಈ ಟೈಮ್ ಹೆಂಗಿದೆ, ಈ ಟೈಮ್ ಬೇಡ, ಈ ಟೈಮ್ ಬಿಸಿಲ, ಈ ಟೈಮ್ ಮಳೆನಾ, ಈ ಟೈಮ್ ಏನ್ ಬರ್ತಾ ಇದೆ, ಛತ್ರಿ ಯೂಸ್ ಮಾಡ್ಬೇಕಾ, ಟೈಮ್ ಹೇಗೆ ನಮಗೆ ಇಲ್ಲ ಅಂತಂದ್ರೆ ಕೈಕಾಲು ಆಡಲ್ವೋ ಅದೇ ರೀತಿ ಅಸ್ಟ್ರಾಲಜಿ ನಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಈ ಟೈಮ್ ಕರೆಕ್ಟ್ ಆಗಿ ಓಡಬೇಕು ಅಂತಂದ್ರೆ ಅದಕ್ಕೆ ಕೀ ಕೊಟ್ಟಿರ್ಬೇಕು ಅಥವಾ ಬ್ಯಾಟ್ರಿ ಕೊಟ್ಟಿರ್ಬೇಕು, ಕರೆಕ್ಟ್ ಟೈಮ್ ಓಡಬೇಕು. ಕೆಲವೊಂದು ಕ್ಲಾಕ್ಗಳು ನಿಧಾನ ಓಡ್ತಾವ್ ನೋಡಿ. ಸೊ ನಮ್ ಟೈಮ್ ಚೆನ್ನಾಗಿ ಓಡಬೇಕು, ಬ್ಯಾಟ್ರಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಹಾಕೊಂಡಿರ್ತಕ್ಕಂತ ಈ ರುದ್ರಾಕ್ಷಿ ಮತ್ತೆ ಕೈಲಾಶ ಯಂತ್ರ ಇದೆಲ್ಲ ಸ್ವಲ್ಪ ಬ್ಯಾಟ್ರಿ ಪವರ್ ತರ ಸ್ವಲ್ಪ ಪವರ್ ಕೊಡುತ್ತೆ ಟೈಮ್ಗೆ. ನೀವು ಇರ್ತಕ್ಕಂಥ ಒಳ್ಳೆ ಟೈಮ್ ನ ಕರೆಕ್ಟ್ ಟೈಮ್ ನ ಇಟ್ಕೊಳ್ತಕ್ಕಂತ ಒಂದು ವಿಚಾರ ಅಷ್ಟೇ. ನಿಮ್ಮ ಟೈಮ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲ್ಲ, ಖಂಡಿತ ಚೇಂಜ್ ಮಾಡಲ್ಲ. ಬಟ್ ಆದ್ರೆ ನಿಮಗೆ ಅನ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಸಮಾಧಾನವಾಗಿ ಕ್ಲಿಯರ್ ಆಗುತ್ತೆ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನನ್ನ ಬಗ್ಗೆನೇ ಸರ್. ಡೇಟ್ ಆಫ್ ಬರ್ತ್ ಇದೆಯಾ, ಪ್ರಶ್ನಾಶಾಸ್ತ್ರ ಹೋಗ್ಲಾ? ಡೇಟ್ ಆಫ್ ಬರ್ತ್ ಇದೆ ಸರ್. ಹೇಳಿ. ಮಾರ್ಚ್ 11, 1991 ಸರ್. 11 ಮಾರ್ಚ್ 1991. ಬೆಳಿಗ್ಗೆ 5:55 ಬೆಳಿಗ್ಗೆ 5:55. ಹುಟ್ಟಿದ ಊರು ಗುಡೇಕೋಟೆ ಸರ್, ಕೂಡ್ಲಿಗಿ ತಾಲೂಕು. ಕೂಡ್ಲಗಿ. ಓಕೆ, ಹೇಳಿ ಸರ್. ಧನುರ್ ರಾಶಿಯಲ್ಲಿ ಹುಟ್ಟಿದ್ದೀರಾ, ಪೂರ್ವಾಷಾಢ ನಕ್ಷತ್ರ. ಏನ್ ಕೇಳ್ಬೇಕಾಯ್ತು ಸರ್? ನಂದು ಈಗ PhD ಇನ್ ಮ್ಯಾಥಮೆಟಿಕ್ಸ್ ಆಗಿದೆ ಸರ್. ನಾನು ಇಂಜಿನಿಯರಿಂಗ್ ಕಾಲೇಜ್ನಾಗ ಲೆಕ್ಚರ್ ಇದ್ದೀನಿ. ನಿಮ್ಮ ಜ್ಯೋತಿಷ್ಯನ ಕಲಿಬೇಕಂತ ಇದೀನಿ ಸರ್. ನೆಕ್ಸ್ಟ್ ಬ್ಯಾಚ್ ಜಾಯಿನ್ ಆಗ್ತೀನಿ. ಬನ್ನಿ ಖಂಡಿತ. ಯಾಕಂದ್ರೆ ಅದು ಸಿಲೆಬಸ್ ಇಟ್ರೆ ಒಳ್ಳೇದೇನೋ ಅನ್ಸ್ತಾ ಇದೆ ಸರ್ ನನಗೆ. ನಮ್ಮ ನಕ್ಷತ್ರ ನಾಡಿ ಸಿಲೆಬಸ್ ಇಟ್ರೆನಾ? ಅದು ನಾವು ಸಿಲೆಬಸ್ ಇಟ್ಬಿಟ್ರೆ ಕಮ್ಯುನಲ್ ಅನ್ಬಿಡ್ತಾರಲ್ಲ ಸರ್. ಇಲ್ಲ ಸರ್, ಅದು ನನಗೆ ಗೊತ್ತಿದೆ ಸರ್. ನಾಳೆ ನಾನು ಏನಾದ್ರು ಯೂನಿವರ್ಸಿಟಿ ಅಪಾಯಿಂಟ್ ಆದ್ರೆ ಪಕ್ಕ ಅದನ್ನೊಂದು ನಾನು ರಿಸರ್ಚ್ ಬೇರೆ ಒಂದು ಥೀಸಿಸ್ ಸಹ ರಿವ್ಯೂ ಮಾಡಿದ್ದೀನಿ ಸರ್. ಓಕೆ, ನಮ್ ಕ್ಲಾಸ್ ಬಂದ್ರೆ ನಾನು ಇದೆಲ್ಲ ರಿಸರ್ಚ್ ಮಾಡಿರೋದು ಇದೆಲ್ಲ ಹಾಕಿದೀನಲ್ಲ, ಇವೆಲ್ಲ ರಿಸರ್ಚ್ ಬೇಸ್ಡ್. L1, L2, L3 ಯಾವ ತರ ಪ್ಲಾನೆಟರಿ ಪೊಸಿಷನ್ಸ್ ಬರುತ್ತೆ,
ಸೊ ಈ ತರ ಒಂದು ಕಾಂಬಿನೇಷನ್ಸ್ ಯಾವ ತರ ಬರುತ್ತೆ, ಆ ಕಾಂಬಿನೇಷನ್ಸ್ ನ ನಾವು ಈ ತರ ಜಾಬ್ ಅಲ್ಲಿ ಗುಡ್ಡು ಬ್ಯಾಡು ಡಿವೈಡ್ ಮಾಡ್ತೀವಿ ಈ ತರ. ಹಾ ಸರ್. ಸೊ ಫಾರ್ ಎಕ್ಸಾಂಪಲ್ ದಶ ಈಗ ನಡೀತಾ ಇರ್ತಕ್ಕಂಥದ್ದು ಕಾಂಬಿನೇಷನ್ ಅಲ್ಲಿ ವೆರಿ ಹೈ ಇದೆ, ಮತ್ತೆ ಬ್ಯಾಡ್ ಅಲ್ಲಿ ಹೈ ಲಾಸ್ ಇದೆ, ಬಟ್ ಸಕ್ಸಸ್ ರೇಟ್ ಅಂತ ನೋಡ್ತೀವಿ ಮೀಡಿಯಂ ಸಕ್ಸಸ್ ಇನ್ ಜಾಬ್ ಅಂತ ದಶ ಹೇಳ್ತಾ ಇದೆ. ಹಾ ಸರ್. ಸೊ ಮೀಡಿಯಂ ಸಕ್ಸಸ್. ಸೊ ಟ್ರಾನ್ಸಿಟ್ ಕೂಡ ರೇಟ್ ಹೇಳುತ್ತೆ. ಸೊ ಈಗ ಸದ್ಯಕ್ಕೆ ಈವೆಂಟ್ ಟೈಮ್ ಅಲ್ಲಿ ಸಕ್ಸಸ್ ಚೆನ್ನಾಗಿದೆ ಇವಾಗ ಅಂತ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ಈವೆಂಟ್ ಟೈಮ್ ಅಂತ ಹೇಳ್ಬೋದು. ಏನ್ ಕೇಳ್ಬೇಕು ಪ್ರಶ್ನೆ? ನಂದು ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಓಕೆ, ಅದು ಆಗುತ್ತಾ ಇಲ್ಲ ಏಡೆಡ್ ಆಗುತ್ತಾ ಸರ್? ಏಡೆಡ್ ಟ್ರೈ ಮಾಡ್ಲಾ ಏನ್ ಗವರ್ಮೆಂಟ್ ಟ್ರೈ ಮಾಡ್ಲಾ? ನೋಡಿ 6ನೇ ಮನೆ ಚಂದ್ರ ಬರ್ತಾ ಇದೆ. ನಿಮ್ಮ ಟೈಮ್ ಪರ್ಫೆಕ್ಟ್ ಇತ್ತು ಅಂತಂದ್ರೆ ಕಸ್ಪಲ್ಲಿಂದ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್. ತುಂಬಾ ಜನ ಯಾಕೆ ಈ ತರ ಹೇಳ್ತಾರೆ ಅಂತಂದ್ರೆ, ನಮಗೆ ಸನ್ ಅಂಡ್ ಮೂನ್ ಆರ್ ದಿ 2 ಲೂಮಿನರೀಸ್ ಅಂತ ಕರಿತೀವಿ ನಾವು. ನಮಗೆ ಬೆಳಕನ್ನು ಕೊಡ್ತಕ್ಕಂತ 2 ಇಂಪಾರ್ಟೆಂಟ್. ಒಂದು ನ್ಯಾಚುರಲ್ ಲೈಟ್, ಇನ್ನೊಂದು ಆರ್ಟಿಫಿಷಿಯಲ್ ಲೈಟ್ ಡಿರೈವ್ಡ್ ಬೈ ದಿ ಸನ್ಲೈಟ್, ಮೂನ್. ಇವೆರಡು ಶಾಸ್ತ್ರದಲ್ಲಿ ಏನ್ ಹೇಳಿದೆ, ಗಿವ್ಸ್ ಬ್ರೈಟ್ನೆಸ್ ಟು ದಿ ಲೈಫ್ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ಜಾಬ್ ರಿಲೇಟೆಡ್. ಹೇಗೆ ನಾವು ಬೆಳಿಗ್ಗೆ ಎದೊಳ್ತೀವೋ ಇಲ್ವೋ, ಸೂರ್ಯ ಅಂತೂ ಕಾಣಿಸ್ತಾನೆ ಬೆಳಿಗ್ಗೆ ಎದ್ದ ತಕ್ಷಣ, ಕರೆಕ್ಟಾ? ಸೊ ಸೂರ್ಯನಂತೆ ಕೆಲಸ ಮಾಡ್ಬೇಕು ಅಂತೆ. ಅವ್ನ್ ಮಳೆ ಬರ್ಲಿ, ಚಳಿ ಬರ್ಲಿ, ಮೋಡ ಇರ್ಲಿ, ಅವ್ನ್ ಪಾಡು ಅವ್ನ್ ಬಂದ್ ಕೆಲಸ ಮಾಡ್ತಾ ಇರ್ತಾನೆ. ಕಾಣಿಸ್ತೆ ಹೋಗ್ಲಿ, ಹೀಲ್ ಬಿ ವರ್ಕಿಂಗ್. ಸೊ ಅದಕ್ಕೆ ಸನ್ ಅಂಡ್ ಮೂನ್ ನ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಪರಾಶರ ತಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಾವ್ ಏನ್ ಮಾಡ್ತೀವಿ, 6ನೇ ಮನೆ ಅಂತಂದ್ರೆ ವೃತ್ತಿ ಸ್ಥಾನ ಅಂತ ಕರಿತೀವಿ. 6ನೇ ಮನೆ ವೃತ್ತಿ ಸ್ಥಾನ. ಆ ವೃತ್ತಿ ಸ್ಥಾನದಲ್ಲಿ ಏನಾದ್ರು ಲೂಮಿನರೀಸ್ ಬಂದ್ರೆ ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರುತ್ತೆ. ಅರ್ಥ ಆಯ್ತಲ್ಲ? ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೊ ಮೂನ್ ಇಸ್ ದಿ ಫಸ್ಟ್ ಕ್ರೈಟೀರಿಯಾ. ಇದರಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ ಅಂತ. ಹಾಗೆ ನಾವು ಮೂನ್ ಇರ್ತಕ್ಕಂಥ ನಕ್ಷತ್ರ ಮತ್ತೆ ಮೂನ್ ಇರ್ತಕ್ಕಂಥ ಜಾಗನ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬೇಕು. ಲಗ್ನದಿಂದ ಇರ್ತಕ್ಕಂಥದ್ದು 11ನೇ ಮನೆ ಲಾಭ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಸ್ವಲ್ಪ ನಿಮಗೆ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಹಾಗೆ ದಶಾಭುಕ್ತಿಲಿ ನಿಮಗೆ ಆ ಒಂದು ವರ್ಕ್ ಆಗಬೇಕು ಅಂತಂದ್ರೆ ರಾಹು ದಶ 2022 ನವೆಂಬರ್ ವರೆಗೂ ಗುರುಭುಕ್ತಿ. ಸೊ ಗುರುಭುಕ್ತಿಲಿ 11 ಮತ್ತೆ 10 ಕಾಂಬಿನೇಷನ್ ಬರಬೇಕು. ಶನಿಲೂ ಕೂಡ 10. ಇಲ್ಲಿ ನೋಡಿ, ಅಲ್ಲಿ ಎಸ್ ಆಯ್ತು, ಇಲ್ಲಿ ಒದ್ದಾಡ್ತಾ ಇದೀವಿ. ಸೊ 2 ಕ್ರೈಟೀರಿಯಾಸ್ ಪಾಸ್ ಆಗ್ಬೇಕು. ಜಸ್ಟ್ ಲೈಕ್ ನಮ್ಮ IAS ಇರುತ್ತಲ್ಲ, ಬೇಸಿಕ್, ಪ್ರಿಲಿಮ್ಸ್ ಮತ್ತೆ ಇಂಟರ್ವ್ಯೂ, ಇಷ್ಟು ಕೂಡ ನಾವು ಕ್ಲಾರಿಟಿ ತಗೋಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಗುರುನಲ್ಲಿ 11 ಮಾತ್ರ ಬಂದಿದೆ, 10 ಇಲ್ಲ. ಸ್ವಲ್ಪ ಸಿಕ್ಕಾಪಟ್ಟೆ ಟಫ್. ಬಟ್ ಆದ್ರೆ ಈ ಕಾಂಬಿನೇಷನ್ ಇಂದ ಏಡೆಡ್ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀನಿ. ಗವರ್ಮೆಂಟ್ ಗೆ 10 ಕಾಂಬಿನೇಷನ್ ಬರಬೇಕು. 10 ಕಾಂಬಿನೇಷನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಎಲ್ಲ ಕಡೆ ಸ್ವಲ್ಪ ಒದ್ದಾಡಬೇಕು, ತುಂಬಾ ಒದ್ದಾಡಬೇಕು. ಸೊ ಇದಕ್ಕೆ ಫಸ್ಟ್ ಒಂದು ಕೆಲವು ಪ್ಲಾನೆಟ್ಸ್ ನಾವು ಆಚೆ ಹಾಕಬೇಕು. ಇದಕ್ಕೆ ಬುಧ ಸ್ವಲ್ಪ ನೆಗೆಟಿವ್ ಇದೆ. ಹೆಸರು ಕಾಳನ್ನ ದಾನ ಮಾಡ್ತಾ ಇದ್ರೆ ನಿಮಗೆ ರೋಡ್ ಈಸಿ ಆಗುತ್ತೆ, ಹೋಗ್ತಕ್ಕಂಥ ರೋಡ್ ಈಸಿ ಆಗುತ್ತೆ. ಮೂನ್ ತುಂಬಾ ಸ್ಟ್ರಾಂಗ್ ಆಗಿದೆ. 11 and 6 ಕಾಂಬಿನೇಷನ್ ಮೂನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಓಂ ಸೋಂ ಸೋಮಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಓಕೆ, ಮುಂದಿನ ಕರೆ ತಗೋಣ. ಕಾಂಬಿನೇಷನ್ ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದ್ರೆ, ಕಲ್ತಾದ್ಮೇಲೆ ಒಂದು ಎಕ್ಸಾಮ್ ಬರಿತೀವಿ. ಎಕ್ಸಾಮ್ ರಿಸಲ್ಟ್ ಟೈಮಲ್ಲಿ ನಮಗೆ ಅಲ್ಲಿ 10-11 ಕಾಂಬಿನೇಷನ್ ಬರಬೇಕು. ಅದನ್ನ ಅಂತರ್ಭುಕ್ತಿಲಿ ನೋಡಬೇಕು. ಇವೆಂಟ್ ಟೈಮಲ್ಲಿ ಸಕ್ಸಸ್ ಇರುತ್ತೆ. ಆ ಇವೆಂಟ್ ಟೈಮಿಗೆ ಸಪೋರ್ಟ್ ಟು ದಿ ಇವೆಂಟ್ ಅಂತ ಒಂದು ಅಂತರ್ಭುಕ್ತಿ ಬರುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಲೇ ಎಲ್ಲಾನು ನೋಡ್ಬೇಕು ನಾವು. ಅದರಲ್ಲೇ ಎಲ್ಲ ಫೈನಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇಲ್ಲ ಅಂತಂದ್ರೆ 100% ಇಲ್ಲ. ಸೊ ದೋಷ ಗೀಶ ಅವೆಲ್ಲ ಎಲ್ಲೂ ಕೊಟ್ಟಿಲ್ಲ. ಶಾಸ್ತ್ರದಲ್ಲಿ ದೋಷ ಅಂತ ಬರ್ದಿಲ್ಲ. ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಾಹಿನಿ ನೋಡ್ತಾ ಇದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಾದ್ರೂ ದೋಷ ಅಂತ ಹೇಳಿದ್ರೆ ಅವ್ರಿಗೆ ಅಸ್ಟ್ರಾಲಜಿ ಗೊತ್ತಿಲ್ಲ. ದಿ ರಿಯಲ್ ಅಸ್ಟ್ರಾಲಜರ್ ವಿಲ್ ನೆವರ್ ಟಾಕ್ ಅಬೌಟ್ ದೋಷಾಸ್. ಯು ಓನ್ಲಿ ಟೆಲ್ ಪಾಸಿಟಿವ್ ಟೈಮ್, ನೆಗೆಟಿವ್ ಟೈಮ್, ಗುಡ್ ಟೈಮ್, ಬ್ಯಾಡ್ ಟೈಮ್, ಇಷ್ಟೇ ಹೇಳೋದು. ಟೈಮ್ ಸ್ವಲ್ಪ ಖರಾಬ್ ಆಗಿದೆ, ಸ್ವಲ್ಪ ವೇಟ್ ಮಾಡ್ಬೇಕು, ಇಷ್ಟೇ. ಇದನ್ನ ನಿಜವಾದ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಯಾರಾದ್ರೂ ನಿಮಗೆ 200% ನಿಮಗೆ ದೋಷ ಅಂತ ಹೇಳಿದ್ರೆ ಸ್ವಲ್ಪ ಅದು ಇಟ್ ಈಸ್ ನಾಟ್ ಅಸ್ಟ್ರಾಲಜಿ ಅಟ್ ಆಲ್. ಡೆಫಿನೆಟ್ಲಿ ಅಸ್ಟ್ರಾಲಜಿ ಅಲ್ಲ. ಮುಂದಿನ ಕರೆಗೋಣ. ಒಂದು ನಮಸ್ಕಾರ. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ತುಂಬಾ ಧನ್ಯವಾದಗಳು ಸರ್. ತುಂಬಾ ದಿನದಿಂದ ಮಾತಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀವಿ. ಏನು ಜಾಗಿಂಗ್ ಅಲ್ಲಿ ಇದ್ದೀರಾ? ಜಾಗಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ? ಇಲ್ಲ ಸರ್, ಡ್ಯೂಟಿಗೆ. ಅಲ್ಲ, ನೀವು ನೋಡ್ತಾ ಮಾತಾಡೋದು ನೋಡಿದ್ರೆ ಎಲ್ಲ ಜಾಗಿಂಗ್ ಇಂದ ಓಡ್ ಬಂದು ಮಾತಾಡ್ತೀನಿ. ಇಲ್ಲ ಸರ್, ಡ್ಯೂಟಿ ಬರ್ತಿದೆ. ಫಸ್ಟ್ ಟೈಮ್ ಕಾಲ್ ಸಿಕ್ತು, ಓಡ್ ಬರ್ತಿದ್ನಲ್ಲ, ಹಾಗಾಗಿ. ಓಕೆ, ಸಮಾಧಾನ. ಹೇಳಿ, ಯಾರ್ ಬೇಕು ಕೇಳ್ಬೇಕಾಯ್ತು? ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಓಕೆ. ಅವ್ರಿಗೆ ಯಾರು ದುಡ್ಡು ಕೊಟ್ರು ಅವ್ರಿಗೆ ದುಡ್ಡು ವಾಪಸ್ ಕೊಡಲ್ಲ ಸರ್.
ಅದೇ ಯಾರು ದುಡ್ಡು ಕೊಟ್ರು ವಾಪಸ್ ಕೊಡಲ್ವಾ? ಇಲ್ಲ ಕೊಡಲ್ಲ ಸರ್. ಅದು ಜಗದ ನಿಯಮ. ಅದು ಒಂದ್ ತಿಳ್ಕೊಳ್ಳಿ, ಜಗದ ನಿಯಮ. ಈಗ ನಾವು ಎಷ್ಟೊಂದು ಬೇರೆ ಬೇರೆನೇ ಹೇಳ್ತೀವಿ. ಜಗದ ನಿಯಮ ಏನು ಅಂತಂದ್ರೆ, ಈಗ ಕಲಿಯುಗದ ಜಗದ ನಿಯಮ ಅಂದ್ರೆ ದುಡ್ಡು ಕೊಟ್ರೆ ವಾಪಸ್ ಬರೋದಂತೂ ಸಾಧ್ಯನೇ ಇಲ್ಲ. ಎಷ್ಟೊಂದ್ ಜನ ಅಷ್ಟು ಇದು ಜೋಕಲ್ಲೂ ಬರ್ತಾ ಇದೆ ಈ ನಡುವೆ. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಂತೆ, ಕೊಟ್ಟಿರೋ ದುಡ್ಡು ಮಾತ್ರ ವಾಪಸ್ ಬರಲ್ವಂತೆ. ಯಾಕೆ ಈ ತರ? ಈಗ ಆತರ ಕೊಡ್ಬೇಕು ಅಂತಂದ್ರೆ ಬಡವರಿಗೆ ಸ್ವಲ್ಪ ಅನ್ನದಾನ ಮಾಡಿ, ಅನಾಥರಿದ್ದಾರೆ ಸೊ ಅವ್ರಿಗೆ ಸಹಾಯ ಮಾಡಿ, ಹೆಂಗಿರು ಬರೋದಿಲ್ಲ ಅಲ್ಲ. ಇರ್ಲಿ, ಏನ್ ಅದೇ ಕೆಲಸ ಮಾಡ್ತಾರ ಅಂತ ಕೇಳಕ್. ಹಂದಿ ಬಿಸ್ನೆಸ್ ಮಾಡ್ತಿದ್ರು, ಬಿಗ್ ಬಿಸ್ನೆಸ್ ಅಂತ. ಏನ್ ಬಿಸ್ನೆಸ್? ಮನೆ ಬಂದು ತಗೊಂಡೋದ್ರು, ಅರ್ಧ ದುಡ್ಡು ಕೊಟ್ರು, ಅರ್ಧ ದುಡ್ಡು ಕೊಡ್ಲಿಲ್ಲ. ಮತ್ತೆ ಚೀಟಿ ಹಾಕಿದ್ರು ಸರ್, ಅದರಲ್ಲೂ ದುಡ್ಡು ಕೊಟ್ಟಿಲ್ಲ. ಕೆಲಸ ಕೊಟ್ಟಿನ ದುಡ್ಡು ಇಸ್ಕೊಂಡೋದ್ರು ಸರ್, ಅವ್ರು ದುಡ್ಡು ಕೊಟ್ಟಿಲ್ಲ. ಇದೇ ತರ ಅವ್ರು ಏನೇ ಕೆಲಸ ಮಾಡೋರು ಅವ್ರಿಗೆ ಅಷ್ಟು ಬರೋದಿಲ್ಲ ಸರ್ ಅದ್ರಲ್ಲಿ ಅವ್ರಿಗೆ. ಈಗಂತೂ ಪ್ರಶ್ನಾಶಾಸ್ತ್ರ ನೋಡ್ತೀನಿ. ಒಂದು ಅದೃಷ್ಟ ನಿಮ್ಗೇನು ಅಂತಂದ್ರೆ, ನಿಮಗೆ ಬೇರೆಯವ್ರಿಗೆಲ್ಲ ಕೊಡಕ್ಕೆ ದುಡ್ಡು ಬರ್ತಾ ಇದೆಯಲ್ಲ, ಅದು ಅದೃಷ್ಟ ಫಸ್ಟ್. ಇಲ್ಲ ಸರ್, ನಮ್ಗೆ ಈಗ ಕೊಟ್ಟಿದ್ದು ಬರ್ತಾ ಇಲ್ಲ, ಓಕೆ, ಅದು ಫೈನ್, ಅದು ಹಾಳಾಯ್ತು, ಅದು ಬೇರೆ. ಬಟ್ ಅವ್ರಿಗೆಲ್ಲ ಕೊಡಕ್ಕೆ ಇದಾದ್ಮೇಲೆ ಇನ್ನೊಂದು ಕೊಡಕ್ಕೆ ಹಣದ ಅರಿವಿದೆಯಲ್ಲ, ಅದು ಬರ್ತಾ ಇದೆಯಲ್ಲ, ಅದು ಗ್ರೇಟ್. ಆದ್ರೆ ಲಕ್ಷ್ಮಿ ಯಾವಾಗ್ಲೂ ಚಂಚಲೆ. 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಯಾವಾಗ ಫ್ಲಿಪ್ ಆಗ್ಬಿಟ್ಟು 1ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಆಗುತ್ತೆ ಗೊತ್ತಾಗಲ್ಲ. ಅದನ್ನ ನೋಡ್ಕೊಳ್ಳಿ. ಇದ್ದಾಗ ಅಂತೂ ನಾವು ಊರಬ್ಬ ಮಾಡ್ತೀವಿ, ಆಮೇಲೆ ಹಬ್ಬಗಳು ಬಂದಾಗ ಯಾವ ಹಬ್ಬನೂ ಮಾಡಲ್ಲ. ಇದ್ದಾಗ ಊರಬ್ಬ ಅಂತೆ, ಆಮೇಲೆ ದುಡ್ಡಿಲ್ದೆ ಇದ್ದಾಗ ಯಾವ ಹಬ್ಬನೂ ಇಲ್ಲ. ನಾಡಗೀತೆ ಹೇಳ್ಕೊಂಡು ಕೂತ್ಕೊಂಡಿರ್ಬೇಕಷ್ಟೇ. ಈಗ ಅವ್ರಿಗೆ ಕೊಡೋರೆಲ್ಲ ದುಡ್ಡು ಕೊಡ್ತಾರ ಇಲ್ವ ಅಂತ ಅದೆಲ್ಲ ಒಂದು ಗ್ರಾಸ್ ಆಗಿ ತಗೊಳಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಗ್ರಾಸ್ ಆಗಿ ತಗೊಳ್ಬೇಕು ಅಂತಂದ್ರೆ ಯಾವ ಗ್ರಹ ಪ್ರಾಬ್ಲಮ್ ಇದೆ ಅದಕ್ಕೆ ದಾನ ಮಾಡಿ ಟ್ರೈ ಮಾಡಿ ಅಂತ ಹೇಳ್ಬೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲಾರನು ಒಂದು 10 ಜನಕ್ಕೆ ಕೊಟ್ಟಿರ್ತೀರಾ, 10 ಜನಕ್ಕೆ ಎಲ್ಲಾರನು ಒಟ್ಟುಗೂಡಿಸಿ ಇವರೆಲ್ಲ ಕೊಡ್ತಾರ ಅಂತ ಹೇಳಿದ್ರೆ ಹಂಗೆ ಗೊತ್ತಾಗಲ್ಲ. ಒಬ್ರು ಕೊಡ್ಬೋದು, ಒಬ್ರು ಕೊಡದೇ ಇರ್ಬೋದು. ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಹೋಗುತ್ತೆ. ಇಂಡಿವಿಜುವಲ್ ಆಗಿ ಹೋಗಿ ಯಾವ ತರ ಅವರಿಂದ ಬರುತ್ತೋ ಇಲ್ವೋ ಅಂತ ಕನ್ಫರ್ಮೇಶನ್ ಕೊಡುತ್ತೆ. ನಕ್ಷತ್ರ ನಾಡಿ ಕಲೀರಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಕೊಡಕ್ಕಿನ ಮುಂಚೆನೆ ನೀವು ಮಾಡ್ಬೋದಲ್ವಾ? ಕೊಟ್ಟಾದ್ಮೇಲೆ ಬರುತ್ತೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ. ಕೊಡಕ್ಕಿನ ಮುಂಚೆನೆ ಪ್ರಶ್ನಾಶಾಸ್ತ್ರ ಹಾಕೊಂಡು ಇವನು 5, 8, 12 ಬರ್ತಾ ಇದೆ, ಇವ್ನು ನಮಗ್ ಕೊಡಲ್ಲ ಅಂತ ಡಿಸಿಷನ್ ಅದೇ ಕೊಡುತ್ತೆ. ಸೊ ಇದು ನಮ್ಮ ಪಬ್ಲಿಕ್ ಅಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಸಮಸ್ಯೆ. ಕೊಟ್ಟಾದ್ಮೇಲೆ ಜ್ಯೋತಿಷ್ಯ ಕೇಳಕ್ ಬರ್ತಾರೆ. ಕೊಡಕ್ಕಿನ ಮುಂಚೆ ಏನ್ ಕೊಡ್ತಾನೋ ಇಲ್ವೋ ಅಂತ ಕೇಳಾಕ್ಬೋದಲ್ಲ ಅಲ್ವಾ? ಅದನ್ನ ಯಾರು ಮಾಡಲ್ಲ. ಅದು ಒಳ್ಳೇದ್ ಹೇಳ್ಕೊಟ್ರೆ ಬರಲ್ಲ. ಅದೇನೋ ಹೇಳ್ತಾರಲ್ಲ, ಕೆಟ್ಟದ್ದೇ ಫಸ್ಟ್ ಬರೋದು. ಆಯ್ತು, 1 to 241 ನಂಬರ್ ಹೇಳಿ. 59 ಸರ್. 59 59. ಈಗ ಜನರಲ್ ಆಗಿ ನಾವು ಕೇಳಿದಾಗ ಸ್ವಲ್ಪ ಟ್ರೈ ಮಾಡ್ತೀವಿ, ಯಾಕಂದ್ರೆ ಅದು ಗ್ರಾಸ್ ವಿಚಾರದಲ್ಲಿ ಕೇಳಿದೀರಾ. ಸೊ ಫೈನಾನ್ಸ್ ಬರಬೇಕು ಅಂತಂದ್ರೆ 6ನೇ ಮನೆ ಗುರು ರೆಟ್ರೋಗ್ರೇಡ್. ಸೊ ಎಲ್ಲ ಕೈ ಕೊಡೋರೆ. 6ನೇ ಮನೆ, ದಿಸ್ ಇಸ್ ದಿ ಹೌಸ್ ಫಾರ್ ಫಿನಾನ್ಸ್. ಇದು ನಮಗೆ ಕೊಟ್ಟಿರ್ತಕ್ಕಂಥ ಹಣ ಬರಬೇಕು. ಯಾಕಂದ್ರೆ 6 ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ವ್ಯಕ್ತಿ 7. ಆ ವ್ಯಕ್ತಿಗೆ ನಾವು ಲಾಸ್ ಮಾಡಬೇಕು ಅಂದ್ರೆ 6ನೇದ್ ನೋಡ್ಬೇಕು, ಹಿಂದಿನ ಮನೆ. ಅವನಿಂದ ನನಗೆ ಬರಬೇಕು ಅಂದ್ರೆ ಹಿಂದಿನ ಮನೆ. ಸೊ ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಆ ಗೋಡೆ ಅಂತ ಕರಿತೀವಿ. ಈ ಸಬ್ಲಾರ್ಡ್ ಅಂದ್ರೆ ಗೋಡೆ, ಇದು ವಾಲ್. ಹೌ ಇಸ್ ದಿ ವಾಲ್? ಜುಪಿಟರ್ ರೆಟ್ರೋಗ್ರೇಡ್. ಜುಪಿಟರ್ ಒಳಗಡೆ ಏನಾದ್ರೂ ಕಾಂಬಿನೇಷನ್ ಸ್ವಲ್ಪ ಪಾಸಿಟಿವ್ ಇದ್ದರೆ ಸ್ವಲ್ಪ ಬರುತ್ತೆ, ಪ್ರಯಾಸದಿಂದ ಬರುತ್ತೆ. ಎಸ್, ಜುಪಿಟರ್ ಅಲ್ಲಿ ಸ್ವಲ್ಪ ಒಂದು 8 ಇದೆ, 10, 11, 6 ಇದೆ. ಸೊ ಬರುತ್ತೆ. ಸೆಪ್ಟೆಂಬರ್ ನಂತರ ಚೂರ್ ಬರುತ್ತೆ. ಹೋಗಿ ಗಲಾಟೆ ಮಾಡಿ ಬೈದಾಡಿ, 8 ಎಲ್ಲ ಬೈದಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು, ಮೆಸೇಜ್ಗಳು ಕಳಿಸೋದು, ಇವೆಲ್ಲ ಮಾಡಾದ್ಮೇಲೆ ಬರುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಸಜೆಸ್ಟ್ ಮಾಡೋದು, ನಿಮ್ಮ ಹತ್ರ ದುಡ್ಡಿದ್ರೆ ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಅಥವಾ ಒಂದು ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡ್ಕೊಳ್ಳಿ, ನಿಮ್ ಬಿಸ್ನೆಸ್ ಇವಾಗ ಇದ್ರೆ. ಸೊ ಇದನ್ನೆಲ್ಲ ಮಾಡಕ್ ಹೋದಾಗ ಸ್ವಲ್ಪ ಕಷ್ಟ. ಇದ್ರಲ್ಲಿ ಯಾವ್ದು ನೆಗೆಟಿವ್ ಕಾಂಬಿನೇಷನ್ ಇದೆ? ಶುಕ್ರ ನೆಗೆಟಿವ್ ಇದೆ. ಸ್ವಲ್ಪ ಫಸ್ಟ್ ನೀವು ಕಲ್ಲು ಸಕ್ಕರೆ ಮತ್ತೆ ಮೊಸರು ಎರಡನ್ನೂ ಶುಕ್ರವಾರ 4 ತಿಂಗಳು ದಾನ ಮಾಡಿ. ಹಣ ಬರ್ಲಿಕ್ಕೆ ಕಾಂಬಿನೇಷನ್ ಇಲ್ಲಿ ರಾಹು ಸ್ವಲ್ಪ ಬಹಳ ಬಲವಾಗಿರೋದ್ರಿಂದ ಓಂ ರಂ ರಾಹುವೇನ್ ನಮಃ ಅಂತ ಹೇಳಿ ಒಂದು ಬ್ರೌನ್ ಕರ್ಚೀಫ್ ಇಟ್ಕೊಂಡು ಹೋಗಿ. ಪ್ರತಿ ಕಡೆ ನೀವು ಕೇಳ್ಬೇಕಾದ್ರೆ ಬ್ರೌನ್ ಕರ್ಚೀಫ್ ಇರಬೇಕು ನಿಮ್ ಜೊತೆ. ಕೇಳಿ ಮತ್ತೆ ಕೆಂಪು ದಾರ ಕಟ್ಕೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ನಕ್ಷತ್ರ ನಾಡಿ ಕಲೀರಿ. ನೆಕ್ಸ್ಟ್ ಯಾರಿಗಾರು ಕೊಡ್ಬೇಕಾದ್ರೆ ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ. ಕೊಡಬೇಕೋ ಬೇಡವೋ ಡಿಸಿಷನ್ ಆಮೇಲೆ ತಗೊಳ್ಳೋಣ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಹಾ, ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಹೇಳಿ. ಧಾರವಾಡದಿಂದ ಕಾಲ್ ಮಾಡ್ತಿದ್ದೆ ಗುರುಜಿ. ಹೇಳಿ, ಬೇಗ ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೇನೆ ಗುರುಜಿ. ಹೇಳಿ.
ನಂಬರ್ 22. 22. ವೆರಿ ಗುಡ್. ಯಾವ್ದ್ರ ಬಗ್ಗೆ? ಸರ್ ನಮ್ಮ ಹಸ್ಬೆಂಡ್ ಅವ್ರ ಡೈವರ್ಸ್ ಬಗ್ಗೆ ಕೇಸ್ ಹಾಕಿದಾರೆ ಸರ್. ಮ್ಯಾರೇಜ್. ಓಕೆ, ನೋಡೋಣ. 10 ವರ್ಷ ಆಯ್ತು ಮ್ಯಾರೇಜ್ ಆಗಿ. ನಿಮಿಷ ನೋಡ್ತೀನಿ ತಡಿಯಮ್ಮ. 7ನೇ ಮನೆ ಸೂರ್ಯ ಬಂದಿದೆ, ರೆಟ್ರೋಗ್ರೇಡ್ ಬಂದಿಲ್ಲ. 7ನೇ ಮನೆ ಸೂರ್ಯ ರೆಟ್ರೋಗ್ರೇಡ್ ಆದ್ರೆ ಕಿತ್ತೋಗುತ್ತೆ. ಸೂರ್ಯ ಬಂದಿದೆ, ರೆಟ್ರೋಗ್ರೇಡ್ ಇಲ್ಲ ಅಂದ್ರೆ ಒಂದು 50% ಓಕೆ ಅಂತ ಹೇಳ್ಬೋದು. ಆಮೇಲೆ ಸೂರ್ಯನ ನೋಡೋಣ, ಸೂರ್ಯನ ಕಾಂಬಿನೇಷನ್ ನೋಡೋಣ. ಸೂರ್ಯನ ಕಾಂಬಿನೇಷನ್ ಅಲ್ಲಿ ಏನ್ ಬಂದಿದೆ? 4, 5, 4, 5, 6, 8. ಡಿವೋರ್ಸ್ ಆಗೋದು ಕಷ್ಟ, ಆದ್ರೆ ನಿಮ್ಮ ಮೇಲೆ ಬಿಲ್ಕುಲ್ ಇಷ್ಟ ಇಲ್ಲ ಅವ್ರಿಗೆ. 7ನೇ ಮನೆ ಏನ್ ಸರ್? ನಿಮ್ ಮೇಲೆ ಬಿಲ್ಕುಲ್ ಇಷ್ಟ ಇಲ್ಲ. ಮತ್ತೆ ಹೆಂಗ್ ಮಾಡೋದು ಗುರುಜಿ? ಈಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಇಲ್ಲಿ ಎಲ್ಲಾದ್ರೂ 2, 7 ಎಲ್ಲಾದ್ರೂ ಒಂದ್ ಸ್ವಲ್ಪ ಸೇರ್ಕೊಂಡಿದ್ರೆ ಒಂದ್ ಸ್ವಲ್ಪ ಆದ್ರೂ ಇಷ್ಟ ಇದೆ ಅಂತ ಹೇಳ್ಬೋದು. ಇದು ಬಿಲ್ಕುಲ್ ಇಷ್ಟ ಇಲ್ಲ. 4ನೇ ಮನೆ ಅಂತಂದ್ರೆ ಹೇಳಿಕೆ ಮಾತು. ಅವ್ರ ತಾಯಿದಾರು ಆಗಿರ್ಬೋದು. ಇದನ್ನ ಡೈವರ್ಸ್ ಪ್ರಾಬ್ಲಮ್ ಅಂತ ಕ್ಲಿಯರ್ ಮಾಡ್ಕೊಳ್ಳೋದಾ, ಏನ್ ಇದನ್ನ ಕಂಟಿನ್ಯೂ ಮಾಡೋದು? ಇದ್ರಲ್ಲಿ ಡೈವರ್ಸ್ ಆಗೋದು ಅಷ್ಟು ಈಸಿ ಆಗಲ್ಲ. ನೀವೇನಾದ್ರು ಇದು ದುಡ್ಡು ಕೇಳ್ತಾ ಇದ್ದೀರಾ? ಇಲ್ಲ ಗುರುಜಿ, ನಾನು ಅದನ್ನೇ ಸರಿ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲ, ಇದು ಸರೋಗೋದಿಲ್ಲ. ಕಸ್ಪಲ್ ಅಲ್ಲಿ ನಮ್ಗೆ ರೆಡ್ ಜಾಸ್ತಿ ಬಂದ್ಬಿಟ್ರೆ ಕಷ್ಟ ಮ್ಯಾರೇಜ್ ಅಲ್ಲಿ. ಫಸ್ಟ್ ಕಸ್ಪಲ್ ಅಂತಂದ್ರೆ ಏನು ಅಂತ ಹೇಳುತ್ತೆ, ನಿಮ್ಮ ಜೀವನದ ವಿಚಾರದಲ್ಲಿ ಏನು ಅಂತ ಹೇಳುತ್ತೆ. ರೆಟ್ರೋಗ್ರೇಡ್ ಆದ್ರೆ ಬೇಕಿತ್ತೋಗುತ್ತೆ. ರೆಟ್ರೋಗ್ರೇಡ್ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಎಲ್ದಾಡುತ್ತೆ. ತುಂಬಾನೇ ಟಫ್ ಕಾಂಬಿನೇಷನ್. 4, 5, 4, 3, 6, 8, 4 ಅಬ್ಸ್ಟಕಲ್ಸ್. ಅವ್ರಿಗೆ ನಿಮ್ ಮೇಲೆ ಪ್ರೀತಿನೇ ಇಲ್ಲ. 4ನೇ ಮನೆ ಅಂದ್ರೆ ಪ್ರೀತಿ ಇಲ್ಲ, ಅಥವಾ ಅವ್ರ ತಾಯಿ ಮಾತು ಹೆಚ್ಚಾಗಿ ಕೇಳ್ತಕ್ಕಂಥದ್ದು, ಅಥವಾ ಇನ್ನೊಂದು ಮಹಿಳೆಯ ಮಾತು ಕೇಳೋದು ಅಂತಾನು ಬರುತ್ತೆ. ಅರ್ಥ ಆಯ್ತಾ? ಸರ್ ಅವ್ರಿಗೆಲ್ಲರೂ ಸೈಡ್ ಮಾತಿದೆಯಾ ಗುರುಜಿ? ಏನಮ್ಮ? ಮತ್ತೆಲ್ಲರೂ ಬೇರೆ ಕಡೆ ಸಂಬಂಧ ನೋಡಿದಾರ ಅಂತ? ಅದು ಇನ್ನೊಂದು ಪ್ರಶ್ನೆಗೆ ಹೋಗ್ಬೇಕು ನಾನು. ಸದ್ಯಕ್ಕೆ ಈ ಪ್ರಶ್ನೆಯಲ್ಲಿ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದು ಪ್ರಶ್ನೆಗೆ ಅದು ಕರೆಕ್ಟ್ ಆಗಿ ಉತ್ತರ ಕೊಡುತ್ತೆ. ನಿಮ್ಮ ಜೊತೆ ಇರ್ತಾರೋ ಇಲ್ಲವೋ ಅಂತ. ಅರ್ಥ ಆಯ್ತಾ? ಈಗ 10 ವರ್ಷ ಆಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ ಏನು ಅಂತ. 10 ದಿವಸ ಆಗಿದೆ ಮದುವೆ ಆಗಿ, ಇನ್ನೊಂದ್ ಕಡೆ ಇದಾರೋ ಇಲ್ವೋ ನಮ್ಗೆ ಹೇಳಕ್ಕಾಗಲ್ಲ. 10 ವರ್ಷಗಳಾಗಿದೆ. ಎಷ್ಟು ವರ್ಷ ಆಯ್ತು ಬಿಟ್ಟು? ಈಗ 2 ವರ್ಷ ಆಯ್ತು. 2 ವರ್ಷದ ಹಿಂದೆ ಕರ್ಕೊಂಡು ಹೋಗಿದ್ರು ಕೇಸ್ ರಾಜಿ ಮಾಡಿ. 2 ವರ್ಷ ಅಲ್ಲೇ ಇದ್ದೆ. ಈಗ 2 ವರ್ಷ ಆಯ್ತು ಮತ್ತೆ ತವ್ರ ಮನೇಲಿ ಇದ್ದೇನೆ ಗುರುಜಿ. ಈಗೇನು ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾರಾ? ಹಾ ಗುರುಜಿ, ಈಗ ಕೇಸ್ ನಡೀತಾ ಇದೆ. ಈಗ ಮತ್ತೆ 2 ವರ್ಷ ಆಯ್ತು ಕೇಸ್ ನಡೀತಾ ಇದೆ. 2 ವರ್ಷ ಆಯ್ತು ಕೇಸ್ ನಡೆದು. ನೀವು ದೂರ ಇದ್ದು 1 ವರ್ಷಕ್ಕೆ ಅದೇನೋ ಇದು ಕೊಡ್ತಾರೆ, ಡೈವರ್ಸ್ ಕೊಡ್ತಾರೆ, 1 ವರ್ಷ ಸಪರೇಟ್ ಇದ್ರೆ ಅಂತ. ನೀವ್ ಬೇಕು ಅಂತ ಹಾಕೊಂಡಿದೀರಾ? ಹಾ ಗುರುಜಿ. ದಶಾಭುಕ್ತಿ ನೋಡ್ತೀನಿ ಫೈನಲ್ ಆಗಿ. ಕೇತುನಲ್ಲಿ 6, 10, 11 ಮತ್ತೆ ಹಾಗೆ ಭುಕ್ತಿಲಿ ಶನಿ 10, 11. ಇದು ನಿಧಾನವಾಗಿ ಪ್ರಯಾಸವಾಗಿ ಇದು ಡೈವರ್ಸೇ ಆಗೋ ಕಾಂಬಿನೇಷನ್. ಬಟ್ ಆದ್ರೆ ಬಹಳ ಪ್ರಯಾಸ ತಗೊಳುತ್ತೆ. ನನ್ನ ಸಜೆಷನ್ ಡಿಸಿಷನ್ ತಗೊಳ್ಳಿ, ಬಿಡುವಂತ ಡಿಸಿಷನ್ ತಗೊಳ್ಳಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಲೈವ್ ಕಾಲಿಂಗ್ ಆಪ್ ಈಗ ಡೌನ್ಲೋಡ್ ಮಾಡೋದಕ್ಕೆ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಈ ಆಪ್ ನ ನೀವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಬಾರ್ ನಲ್ಲಿ ಗೋಲ್ಡ್ ಟ್ರೀ ಸ್ಪೇಸ್ ಲೈವ್ ಸ್ಪೇಸ್ ಕಾಲಿಂಗ್ ಅಂತ ಟೈಪ್ ಮಾಡಿ ನಿಮ್ಗೆ ಗೋಲ್ಡ್ ಟ್ರೀ ಐಕಾನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ನ ಒಂದ್ಸತಿ ಡೌನ್ಲೋಡ್ ಮಾಡಿದ್ರ ಮೇಲೆ ಓಪನ್ ಮಾಡಿ ನಿಮ್ಗೆ ಒಂದು ಪಾಪ್ಅಪ್ ಸ್ಕ್ರೀನ್ ಬರುತ್ತೆ. ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಸೆಲೆಕ್ಟ್ ಮಾಡಿ. ಈಗ ನೆಕ್ಸ್ಟ್ ಸ್ಕ್ರೀನ್ ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಯಾವ ಲ್ಯಾಂಗ್ವೇಜ್ ನಲ್ಲಿ ಮಾತಾಡಬೇಕು ಆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸೈರ್ಡ್ ಸರ್ವಿಸ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದೆ, ಮುಹೂರ್ತಮ ಇಲ್ಲ ಮ್ಯಾಚ್ ಮೇಕಿಂಗ್, ಯಾವುದೇ ಆಪ್ಷನ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಆಸ್ಟ್ರಾಲಜರ್ಸ್ ಹೆಸರಲ್ಲಿ ಲಿಸ್ಟ್ ಅಲ್ಲಿ ಇರುತ್ತೆ. ಯಾರ ಹತ್ರ ನಿಮ್ಗೆ ಮಾತಾಡ್ಬೇಕು ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪೇಮೆಂಟ್ ಸ್ಕ್ರೀನ್. ಇದು ಒಂದು ಸೆಕ್ಯೂರ್ ಪೇಮೆಂಟ್ ಸ್ಕ್ರೀನ್ ಇದೆ. ಇಲ್ಲಿ ನೀವು ಯಾವುದೇ ಆಪ್ಷನ್ಸ್ ಅಂದ್ರೆ ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇಲ್ಲಾಂದ್ರೆ UPI IDs, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೇ ಆಪ್ಷನ್ ಇಂದಾನು ನೀವು ಪೇಮೆಂಟ್ ಮಾಡಬಹುದು. ನೀವು ಪೇಮೆಂಟ್ ಮಾಡಿದ ನಂತರ 24 ಗಂಟೆ ಒಳಗಡೆ ನಮ್ಮ ಟೀಮ್ ಇಂದ ಒಬ್ರು ಕಾಲ್ ಮಾಡಿ ನಿಮ್ಗೆ ಕನ್ಸಲ್ಟೇಷನ್ ಮಾಡ್ತಾರೆ. ಇನ್ನ ನಿಮ್ಗೆ ಡೀಟೇಲ್ಸ್ ಜಾಸ್ತಿ ಬೇಕಾದ್ರೆ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. 16ನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ಮಂಗಳವಾರ, ಮುಂದಿನ ಮಂಗಳವಾರ. ಇವತ್ತಿಂದ ಒಂದು ವಾರ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1, ಸಂಜೆ 7ರಿಂದ 9. ಹಾಗೆ ಇವತ್ತು ಈ ಕಣ್ದೃಷ್ಟಿ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ಬಹಳಷ್ಟು ಜನ ಹೆಣ್ಮಕ್ಳಿಗೆ ಈ ಕಣ್ದೃಷ್ಟಿ ಹೆಚ್ಚಾಗ್ತಕ್ಕಂಥದ್ದು. ಅನೇಕರು ಅನೇಕ ವಿಧದಲ್ಲಿ ಈ ಕಣ್ದೃಷ್ಟಿ ಇರ್ತಕ್ಕಂಥದ್ದನ್ನ ನಿವಾರಣೆ ಮಾಡ್ಕೊಳ್ತಾರೆ. ಆದರೆ ಅತ್ಯಂತ
ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ಪ್ರಬಲವಾಗಿರ್ತಕ್ಕಂಥದ್ದು, ಬಹಳ ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಒಂದು ತಂತ್ರನ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಕೆಂಡದ ಅವಶ್ಯಕತೆ ಇರತಕ್ಕಂಥದ್ದು. ಕೆಂಡ, ಇದ್ದಲು ಅಂತ ಹೇಳ್ತೀವಲ್ಲ, ಇದ್ಲಲ್ಲಿ ನಾವು ಕೆಂಡ ಮಾಡ್ಕೊಳ್ತೀವಲ್ಲ, ಅದು ಮಾಡ್ಕೊಳ್ಬೇಕು. ಹಾಗೆ ಯಾರಿಗೆ ಕಣ್ದೃಷ್ಟಿಯಾಗಿದೆ ಅಥವಾ ಈ ಮಠಮಂತ್ರ ಅಂತಾನೂ ನಾನು ಹೇಳ್ಬೋದು, ಎಲ್ಲ ಜನ ಇಲ್ಲೂ ಮಠಮಂತ್ರ ಆಗಿದೆ ಅಂತಾನೂ ಹೇಳ್ಬೋದು, ಚಿಕ್ಕದಾಗೆ ಅದು ಇದು ಅಂತ ಹೇಳ್ತಕ್ಕಂಥದ್ದು, ಮದ್ದು ಹಾಕಿದ್ದಾರೆ ಎಲ್ಲಾ ವಿಚಾರಕ್ಕೂ ಕೂಡ ಬಹಳ ಸುಲಭವಾಗಿ ಮಾಡ್ತಕ್ಕಂಥದ್ದು. ಯಾರಿಗೆ ನಾವು ಇದನ್ನ ದೃಷ್ಟಿನ ತೆಗಿತೀವೋ ಅವರು ನೆಲದ ಮೇಲೆ ಕುತ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಂತ್ಕೋಬಾರ್ದು, ನೆಲದ ಮೇಲೆ ಕುತ್ಕೋಬೇಕು. ಸ್ಕ್ವಾಟಿಂಗ್ ಅಂತ ಕರಿತೀವಿ, ಕುತ್ಕೊಳ್ಬೇಕು, ನೆಲದ ಮೇಲೆ ಕುತ್ಕೋಬೇಕು. ಅದಾದ ನಂತರ ಈ ಒಂದು ಕಲ್ಲುಪ್ಪು ಮತ್ತೆ ಸಾಸಿವೆ, ಕರಿದು ಮಸ್ಟರ್ಡ್ ಸೀಡ್ಸ್ ಅಂತ ಕರೀತಾರೆ, ಅದೆರಡನ್ನೂ ಕೂಡ ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಒಂದು ಪ್ಲೇಟಲ್ಲೋ ಯಾವ್ದ್ರಲ್ಲಾರು ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಹಾಗೆ ಮಿಶ್ರಣ ಮಾಡಾದ್ಮೇಲೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಸಾಸಿವೆಗಿನ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಮ ಪ್ರಮಾಣದಲ್ಲಿ ಹಾಕೋದೇನು ಬೇಡ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಸಾಸಿವೆ ಒಂದು 1/4 ಭಾಗ ಇದೆ, ಕಲ್ಲುಪ್ಪು ಜಾಸ್ತಿ ಇದೆ, ಹೆಚ್ಚಾಗಿದೆ. 100% ನೋಡಿದ್ರೆ ಕಲ್ಲುಪ್ಪೇ ಸ್ವಲ್ಪ ಜಾಸ್ತಿ, ಕಲ್ಲುಪ್ಪು ಯೂಸ್ ಮಾಡ್ಬೇಕು ಇದಕ್ಕೆ. ಹಾಗೆ ಸಾಸಿವೆ ಒಂದು ಪ್ಲೇಟಲ್ಲಿ ಹಾಕೊಳ್ಳಿ. ಅದನ್ನ ಯಾರು ಆ ಒಂದು ನಿವಾಳಿಸ್ತಾರೆ ಅಂತ ಹೇಳ್ತಾರಲ್ಲ, ನಿವಾಳಿಸ್ತಕ್ಕಂಥ ವ್ಯಕ್ತಿ 5 ಬೆರಳನ್ನ ಯೂಸ್ ಮಾಡಬೇಕು. ಈ 5 ಬೆರಳನ್ನ ಯೂಸ್ ಮಾಡಬೇಕು. ಸೊ ಇದರಲ್ಲಿ ಎತ್ಕೋಬೇಕು. 5 ಬೆರಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಬೆರಳಲ್ಲಿ ಬರ್ತಕ್ಕಂಥದ್ದು ಎತ್ಕೋಬೇಕು. ಹಿಂಗೆ ಮುಷ್ಟಿಲಿ ಎತ್ಕೋಬಾರ್ದು, ಬೆರಳಲ್ಲಿ ಎತ್ಕೊಂಡು ಮುಷ್ಟಿಲ್ ಹಾಕೋಬೇಕು. ಲೆಫ್ಟ್ ಅಲ್ಲಿ ಫಸ್ಟ್ ಲೆಫ್ಟ್ ಯೂಸ್ ಮಾಡಿ, ಆಮೇಲೆ ಈ ಒಂದು ಬೆರಳಲ್ಲಿ ಮತ್ತೆ ಅದನ್ನ ಎತ್ಕೊಂಡು ಎಷ್ಟು ಬರುತ್ತೋ ಅಷ್ಟು, ಕೈಗೆ ಮಾತ್ರ ಹಿಂಗೆ, ಆಮೇಲೆ ಈ ತರ ಹಾಕೊಳ್ಳಿ. ಈ ತರ ಹಾಕೊಂಡು ಈ ಮಧ್ಯದ ಪಾದಕ್ಕೆ ಉದುರಿಸ್ಕೊಳ್ಳಿ, ಎಲ್ಲ ಕ್ಲೀನಾಗಿ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಫಿಂಗರ್ ಇಂದ ಬಂದಿರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಫಿಂಗರ್ ಟಿಪ್ಸ್ ಇಂದ ಬಂದಿರತಕ್ಕಂಥದ್ದು. ಆಮೇಲೆ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಎಲ್ಲ ಮಧ್ಯಕ್ಕೆ ಬೀಳುತ್ತೆ, ಅದನ್ನ ಹಿಂಗೆ ಮುಚ್ಚಿಟ್ಕೊಳ್ಳಿ. ಕೈಯಲ್ಲಿ ಈ ಬೆರಳಲ್ಲಿ ತಗೊಂಡಿರ್ತಕ್ಕಂಥದ್ದು ಕೈಯಲ್ಲಿ ಹಾಕೊಳ್ಳಿ, ಮುಷ್ಟಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೋಬೇಕು ಕೈನ. ಈ ರೀತಿ ಇಟ್ಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ, ಸೊ ಇದು ಲೆಫ್ಟ್ ಸೈಡ್ ಸರ್ಕ್ಯೂಲ್ ಆಗ್ಬೇಕು, ಇದು ರೈಟ್ ಸೈಡ್ ಸರ್ಕ್ಯೂಲ್ ಆಗ್ಬೇಕು. ಅವ್ರನ್ನ ಕೆಳಗೆ ಕೂರ್ಸಿರ್ತಿರ್ಲ, ಕೆಳಗಿಂದ ಆ ಒಂದು ನೆಲದಿಂದ ಹೋಗಿ ಹಿಂಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬರಬೇಕು. ಈ ತರ ಮಾಡಬಹುದು, ಮತ್ತೆ ಈ ತರನು ಮಾಡ್ಕೋಬಹುದು. ಸೊ ದೀಸ್ ಆರ್ ದಿ ಸರ್ಕ್ಯುಲರ್ ಮೋಷನ್ಸ್ ವಿಚ್ ಹೆಲ್ಪ್ಸ್ ಟು ರಿಮೂವ್ ದಿ ಸ್ಟ್ಯಾಟಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಅದಕ್ಕೆ ಸ್ಟ್ಯಾಟಿಕ್ ಎನರ್ಜಿನ ಸ್ವಲ್ಪ ಕೈನೆಟಿಕ್ ಎನರ್ಜಿಗೆ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸಾಲ್ಟ್ ರಿಟೈನ್ಸ್ ದಟ್, ಅಂದ್ರೆ ಆ ಪವರ್ ನ ಹೇಳ್ಕೊಳುತ್ತೆ, ನೆಗೆಟಿವ್ ಎನರ್ಜೀಸ್ ಎಲ್ಲ ಪವರ್ ನ ಹೇಳ್ಕೊಳುತ್ತೆ. ಸೊ ಒಂದು ರೈಟ್ ಸೈಡ್ ಈ ತರ, ಇನ್ನೊಂದು ಲೆಫ್ಟ್ ಸೈಡ್ ಈ ತರ ಮಾಡ್ಕೋಬಹುದು. ಅವ್ರಿಗೆ ಪೂರ್ತಿ ದೊಡ್ಡದಾಗಿ ಮಾಡಬಹುದು. ಒಂದು 13 ಸತಿ ಮಾಡಿ ಸಾಕು. 13 ಸತಿ ಆದ್ಮೇಲೆ ಕೆಂಡ ರೆಡಿ ಇರಬೇಕು. ಅದರಲ್ಲಿ ಕ್ಲೀನಾಗಿ ಎರಡನ್ನೂ ಕ್ಲೀನಾಗಿ ಹಿಂಗೆ ಒಂದೊಂದು ಆದ್ಮೇಲೆ ಒಂದೊಂದು ಅದ್ರ ಮೇಲೆ ಉದುರಿಸಬೇಕು. ಆ ಬರ್ನ್ ಆಗಿದ ತಕ್ಷಣ ಅಲ್ಲಿಂದ ಬಂದಿರತಕ್ಕಂಥ ಒಂದು ಎನರ್ಜಿ, ಸ್ಟ್ಯಾಟಿಕ್ ಎನರ್ಜಿ ವಿಲ್ ಬಿ ಡೆಸಿಪೇಟೆಡ್ ಇನ್ ದಿ ಫೈರ್. ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಏನಾಗುತ್ತೆ, ಕೆಲವು ಕಾಣದೇ ಇರತಕ್ಕಂತ ಒಂದು ಎನರ್ಜೀಸ್ ನಮ್ಮ ಹತ್ರ ಇರುತ್ತೆ ಬಾಡಿಲಿ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಸುಮ್ಮನೆ ಕೂತಿರ್ತೀವಿ, ಕೆಲವು ಮಸಲ್ಸ್ ಹಿಂಗ್ ಆಡ್ತಾ ಇರುತ್ತೆ, ನಮ್ ಕಂಟ್ರೋಲ್ಗೆ ಇರಲ್ಲ, ಮೈಂಡ್ ಕಂಟ್ರೋಲೇ ಇರಲ್ಲ. ಈಗ ನಾವು ಕಾಲೆತ್ತಿ ಈ ಕಡೆ ಇಡಬೇಕು ಅಂತಂದ್ರೆ ನಾವು ಯೋಚನೆ ಮಾಡಿದ್ಮೇಲೆ ಕಾಲಿಡ್ತೀವಿ. ಕೆಲವೊಂದ್ಸತಿ ಏನಾಗುತ್ತೆ, ಆ ಮಸಲ್ ಈ ತರ ಇದಾಗ್ತಾ ಟ್ವೀಕ್ ಆಗ್ತಾ ಇರುತ್ತೆ, ಟ್ವೀಕಿಂಗ್ ಅಂತ ಕರಿತೀವಿ. ಆ ಟ್ವೀಕಿಂಗ್ ಇಂಟರ್ನಲ್ ಇರ್ತಕ್ಕಂಥ ಎನರ್ಜಿ ಆಟೋಮೆಟಿಕ್ ಆಗಿ ವೈಬ್ರೇಷನ್ ಆಗಿ ಟ್ವೀಕಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ವಿತೌಟ್ ನಮ್ಗೆ ಗೊತ್ತಿಲ್ಲದೇನೆ ಅದು ಟ್ವೀಕ್ ಆಗ್ತಾ ಇರುತ್ತೆ, ಕಾಲು ಒಂಥರ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ. ನಮ್ಮ ಮೈಂಡ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಹಂಗೆ ಇದಾಗುತ್ತೆ. ಸೊ ಸರ್ಟನ್ ಎನರ್ಜೀಸ್ ಔಟ್ ಸೈಡ್ ಇದೇ ತರ ಇರುತ್ತೆ, ನಮಗ್ ಗೊತ್ತಾಗಲ್ಲ. ಆ ಎನರ್ಜೀಸ್ ನಮ್ಮಲ್ಲಿ ಆ ನೆಗೆಟಿವ್ ಎನರ್ಜೀಸ್ ಬಂದಾಗ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಸುಲಭವಾಗಿರ್ತಕ್ಕಂಥದ್ದು. ಇದನ್ನ ನೀವು ಮಾಡಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 6 to 7 days ಮಾಡಿ, ಹೆಲ್ಪ್ ಆಗುತ್ತೆ. ಮಂಗಳವಾರ ದಿವಸದಿಂದ ಶುರು ಮಾಡಿ, ಯಾಕಂದ್ರೆ ಮಂಗಳ ಅಂಡ್ ಸ್ಯಾಟರ್ನ್ ಆರ್ ದಿ 2 planets ವಿಚ್ ಒಂಥರ ಮಾರನ್ ಅಂತ ಕರೀತಾರೆ, ಮಾರನ್ ವಾರ ಅಂತ ಕರೀತಾರೆ, ಮಾರಣಾಂತಿಕ ವಾರ ಅಂತ ಕರೀತಾರೆ. ಸೊ ಆಪರೇಷನ್ ಮಾಡ್ಕೋಬೇಕಾದ್ರು ನಾವು ಎಷ್ಟೋ ಸತಿ ಹೇಳ್ತೀವಿ, ಕೈಂಡ್ಲಿ ಚೂಸ್ ಟ್ಯೂಸ್ಡೇಸ್ ವಿಚ್ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ. ತುಂಬಾ ಜನ ಆಪರೇಷನ್ಗೆ ಶುಕ್ರವಾರ ಗುರುವಾರ ಯೂಸ್ ಮಾಡ್ತಾರೆ. ಶುಕ್ರವಾರ ಗುರುವಾರ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಬೇಕು. ನಮ್ದೇನೋ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಒಂದು ಅಂಗಾಂಗನ ಕಟ್ಟಿ ಬಿಸಾಕ್ ಮಾಡೋದು ಅಥವಾ ಒಳಗಡೆ ಹೋಗಿ ಆಪರೇಷನ್ ಮಾಡಿ ಏನೋ ಒಂದು ಕಿತ್ತು ಬಿಸಾಕಕ್ಕೆ ಶುಕ್ರವಾರ ಗುರುವಾರ ಸೆಲೆಕ್ಟ್ ಮಾಡ್ಬಿಡ್ತಾರೆ. ತಪ್ಪು. ಅದು ತುಂಬಾ ಸತಿ ಏನಾಗುತ್ತೆ, ಪೇನ್ ವಾಸಿ ಆಗಲ್ಲ, ಮತ್ತೆ ಪೇನ್ ದೀರ್ಘಕಾಲದಲ್ಲಿ ಆ ಒಂದು ರೋಗ ಇರ್ತಕ್ಕಂಥದ್ದು ಅಥವಾ ಬೇಗ ವಾಸಿ ಆಗಲ್ಲ, ಸ್ಟಿಚಸ್ ಎಲ್ಲ
ಬೇಗ ವಾಸಿ ಆಗ್ಬೇಕು ಅಂದ್ರೆ ಮಂಗಳವಾರ ಇಸ್ ದಿ ಬೆಸ್ಟ್ ಡೇ ಫಾರ್ ಆಪರೇಷನ್. ಇದು ಫಸ್ಟ್ ಇಂಪಾರ್ಟೆಂಟ್. ಸೊ ಈ ಒಂದು ಕಣ್ ದೃಷ್ಟಿಗೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ, ಹುಷಾರಿಲ್ಲ, ಸಡನ್ ಆಗಿ ಎಲ್ಲೋ ಏನೋ ದಾಟ್ಕೊಂಡ್ ಬಂದ್ರು, ಇವೆಲ್ಲ ಇರ್ತಕ್ಕಂಥದ್ದು, ಎನರ್ಜೀಸ್ ಇರ್ತಕ್ಕಂಥದ್ದು, ದಾಟ್ಕೊಂಡ್ ಬಂದ್ರು, ಯಾಕೋ ಸುಸ್ತಾಗ್ತಾ ಇದೆ, ಇಂಥ ಟೈಮಲ್ಲಿ ಮನೇಲಿರ್ತಕ್ಕಂಥವ್ರು ಈ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ತಂತ್ರವನ್ನ ದಯವಿಟ್ಟು ಮಾಡಿ ಒಳ್ಳೆದಾಗುತ್ತೆ. ಸೊ ಹಾಗೆ ರೇಖಾ ಮೇಡಮ್ ಅವರು ಇನ್ನು ಸ್ವಲ್ಪ ಏನೋ ಹೇಳಬೇಕು ನಕ್ಷತ್ರ ನಾಡಿ ಬಗ್ಗೆ, ಅವರ ಅನಿಸಿಕೆ, ಅಭಿಪ್ರಾಯ ಮತ್ತೆ ಅವರ ಅನುಭವ ಹೇಳಬೇಕು ಅಂತಿದ್ದಾರೆ. ಎಸ್ ಮೇಡಮ್. ಅನುಭವ ಅಗ್ರಿಕಲ್ಚರ್ ಸರ್. ಗುರುಜಿ ಒಂದ್ ನಮ್ ರಿಲೇಷನ್ ಅಲ್ಲೇ ಒಬ್ರು ಬಂದ್ರು, ಫುಲ್ ಬಂಜರ್ ಭೂಮಿ ಇತ್ತು, ಏನು ಬೆಳಿತಿರ್ಲಿಲ್ಲ ಅಂತ. ಹೌದಾ? ನಾನು ಅದು ರೆಮಿಡಿ ಹೇಳಿದೆ ಅವ್ರಿಗೆ, ತಾಮ್ರದ ಇದು ಮಾಡಿ ಎಲ್ಲ. ಅವ್ರು ಬಂದು ಇಷ್ಟು ಖುಷಿಯಾಗಿ ಇಷ್ಟು ಚಂದ ಬೆಳೆ ಬಂದಿದೆ ಅದ್ರಲ್ಲಿ ಅಂತ ನಂಗೆ ಇಷ್ಟ ವಂಡರ್ ಅನ್ನಿಸ್ತು. ಅಲ್ಲಿ ಏನು ಬೆಳಿತಿರ್ಲಿಲ್ಲ ಅಂತ. ಹೌದಾ? ಅಂತದ್ರಲ್ಲಿ ನಂಗೆ ಬಂತು ಅಂತ ಹೇಳಿ ಇಷ್ಟು ಖುಷಿ ಆದ್ರು ಅವರು. ನನ್ಗೆ ಇಷ್ಟು ಖುಷಿ ಆಯ್ತು ಅಂದ್ರೆ ಇದ್ರಲ್ಲಿ ಇಷ್ಟೊಂದು ಶಕ್ತಿ ಇದೆ ಇದ್ರಲ್ಲಿ ಅಂತ ಹೇಳಿ. ಡೆಫಿನೆಟ್ಲಿ ಶಕ್ತಿ ಇದೆ, ಬಟ್ ಪ್ರಯೋಗ ಮಾಡಿ ಅನುಭವನೇ ತಗೊಳಲ್ವಲ್ಲ. ಫಸ್ಟ್ ಆಫ್ ಆಲ್ ಜನ ಏನ್ ಗೊತ್ತಾ, ಅದು ನೆಗೆಟಿವ್ ವಿಚಾರ. ಅದೇನ್ ನಕ್ಷತ್ರ ನಾಡಿ ಕಲಿತೀರಾ, ಅದೇನ್ ಜ್ಯೋತಿಷ ಕಲಿತಾರ ಅಂತಾರ, ಅನುಭವ ಬಂದ್ರೆ ತಾನೆ ಗೊತ್ತಾಗೋದು. ಸುಮ್ನೆ ಅದಕ್ಕಿಂತ ಮುಂಚೆನೆ ಜನ ಕಾಲೆಳೆಯೋದು ಜಾಸ್ತಿ. ಅದೇ ಯಾರಾದ್ರೂ ಈ 4 ರಾಶಿಗಳಿಗೆ ಅದೃಷ್ಟ ಅಂದ್ರೆ ಇರೋ ಬರೋರೆಲ್ಲ ನನ್ನ ರಾಶಿ ಇದೆಯಾ ಅಂತ ಎಂತ ಫೂಲಿಶ್ನೆಸ್. ಎಷ್ಟು ಚೆನ್ನಾಗಿ ಫೂಲ್ ಮಾಡ್ತಾರೆ ಅಂದ್ರೆ ಈ ಮೊಬೈಲ್ ಇದ್ರಲ್ಲಿ, ಯಾವ್ದೋ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಸಖತ್ತಾಗಿ ಟೋಪಿ ಹಾಕ್ತಾರೆ ಜನ. ಈ 4 ರಾಶಿಗಳಿಗೆ ಅದೃಷ್ಟ ಆತರ ಬರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ ಗುರುಜಿ. ಎಂಥ ವಿಚಿತ್ರ ಪ್ರಯಾಸ ನಂದು ಜೀವನ ಅಂತಂದ್ರೆ, ಜ್ಯೋತಿಷ್ಯ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ಈ 4 ರಾಶಿಗೆ ಅದೃಷ್ಟ ಅಂದ ತಕ್ಷಣ ಇರೋ ಬರೋರು ಇಷ್ಟ ಇಲ್ದೇ ಇರೋರು ನೋಡ್ಬಿಡ್ತಾರೆ ನಮ್ದೇನಾದ್ರು ಇದಾವ ಅಂತ. ಅವ್ರ ಪಾಪ ಬಂದಿದ್ರು ನನ್ನ ಹತ್ರ ಕೇಳಕ್ಕೆ, ದೂರ ರಿಲೇಷನ್ ಅಂದ್ರು. ಬಂದ್ ಕೇಳೋದು ಪಾಪ, ನಾನೆಲ್ಲ ಹೇಳ್ದೆ ತಂತ್ರ. ಅದು ಅಮೌಂಟ್ ಇಲ್ಲ ಅಂದ್ರೆ ನೀವ್ ಏನು ಬೇಡ, ನಿಮ್ ಚಂದ ಆಗ್ಲಿ, ಅಷ್ಟಾದ್ಮೇಲೆ ಅವ್ರಿಗೆ ಚೆನ್ನಾಗಿ ಬೆಳಿ ಬಂತಂತೇಳಿ ಗೂಗಲ್ ಪೇ ಮಾಡಿದ್ರು ಗುರುಜಿ ನನಗೆ. ಅವರು 2,000 ಗೂಗಲ್ ಪೇ ಮಾಡಿದ್ರು. ಇಷ್ಟು ಖುಷಿ ಅನ್ನಿಸ್ತು ನನ್ಗೆ. ನಾನ್ ಎಷ್ಟು ಖುಷಿ ಆಯ್ತು. ಮತ್ತೆ ತಿರ್ಗಾ ಬೇರೆ ಕರ್ಕೊಂಡ್ ಬಂದ್ರು ಅವರು. ಇನ್ನೊಬ್ರು ನನ್ ಫ್ರೆಂಡ್ 20 ಡಿಸೆಂಬರ್ ಅಲ್ಲಿ ನಿಂಗೆ ನೋಡ್ದೆ ನಿಮ್ದು ಆಕ್ಸಿಡೆಂಟ್ ಯೋಗ ಅದ ಅಂದ್ರ ಇಷ್ಟು ಇಮಿಡಿಯೇಟ್ ಶಾಕ್ ಆದ್ರು. ನಿಜವಾಗ್ಲೂ ರಾತ್ರಿ ನಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು. ಅಷ್ಟು ಅಕ್ಯುರೇಸಿ ಬರುತ್ತೆ ನಮ್ದು ಇದ್ರಲ್ಲಿ. ಆಮೇಲೆ ನೋಡ್ದೆ ನಿಮ್ ಯೋಗದಲ್ಲಿ ಪ್ರಾಪರ್ಟಿ ಖರೀದಿ ಮಾಡ್ತೀಯಾ ಅಂತಂದೆ ನಾನು. ಪಂಜಾಬಿ ಈಸ್. ಆಮೇಲೆ ಮೇರೆ ಪಾಸ್ ಪೈಸೆ ನೈಯೇ, ಮೈ ಕಹಾ ಸೆ ಖರೀದೂಂಗಾ ರೇಖಾ ಅಂತ ಅವನು. ಇಲ್ಲ ನಾನು ಯೋಗದಾಗ ಆಯ್ತಿ, ನಿನ್ ಹೆಂಗಿದ್ರು ತಗೋತಿ ಅಂತ. ಇಮಿಡಿಯೇಟ್ ಜನವರಿಯಲ್ಲಿ ನಂಗೆ ಫೋನ್ ಮಾಡ್ದ ಗುರುಜಿ. ಇಷ್ಟು ನಾಯ್ಡಲ್ಲಿ ಪ್ರಾಪರ್ಟಿ ಇಲ್ಲಿ ತಗೊಂಡ, ನಾನು ಪ್ರಾಪರ್ಟಿ ತಗೊಂಡವನು. ತಗೊಂಡು ಇಷ್ಟು ಖುಷಿ ಅದ. ಬೇರೆ ಯಾರ ಕಹಾ ಸೆ ಪೈಸಾ ಅಡ್ಜಸ್ಟ್ ಪತಾನೆ ಮೈ ಲೇಲಿ ಮೈ ಪ್ರಾಪರ್ಟಿ ಅಂತ. ಆಮೇಲೆ ಒಂದ್ 3 ಮಂತ್ಸ್ ಆದ್ಮೇಲೆ ಮತ್ತೆ ನಾನು ಇನ್ನೂ ಯೋಗದಾಗ ಐತಿ, ನೀನು ಇನ್ನು ಪ್ರಾಪರ್ಟಿ ಖರೀದಿ ಮಾಡ್ತೀಯ ಅಂತ. ಆಮೇಲೆ ಅವ್ನು ಇಷ್ಟು ಖುಷಿಯಾಗಿ ಹೇಳ್ದ ಮೈ ಅಪಾರ್ಟ್ಮೆಂಟ್ ಲೇಲಿಯಾ ಅಂತೇಳಿ. ಹೆಂಗ್ ತಗೊಂಡೋ ಗೊತ್ತಿಲ್ಲ. ಅದೇ ಹೆಂಗ ಆಶ್ಚರ್ಯ, ದುಡ್ಡಿಲ್ಲ ಅಂತಾರೆ, ತಗೊಂಡ್ಬಿಟ್ಟಿರ್ತಾರೆ. ಇಷ್ಟು ಖುಷಿ ಬಂದ್ಬಿಡುತ್ತೆ. ಹೌದು. ಅವ್ನ ಪೇರೆಂಟ್ಸ್ ಎಲ್ಲ ಏನೇ ಇದ್ರು ರೇಖಾಜಿ ಸೆ ಪೂಛೆಗೇನೆ ಅಂತ ಕೇಳ್ತಾರಂತೆ. ಏನೇ ಪ್ರತಿಯೊಂದು ಇಷ್ಟು ಖುಷಿ ಆಗುತ್ತೆ ನನಗೆ. ಅವ್ರ ಪಂಜಾಬೀಸ್, ಅವ್ರ ಲುಧಿಯಾನ ಸೈಡ್, ಲುಧಿಯಾನ. ಆಮೇಲೆ ಇವಾಗ ಅವ್ರ ಮಗ ಆಗಸ್ಟ್ 20th ಕೆನಡಾಕ್ ಹೋಗ್ತಾ ಇದ್ದಾನೆ ಹೈಯರ್ ಸ್ಟಡಿಗೆ. ಅವು ವೀಸಾ ಮಿಲ್ತಾಕೇನೆ ಎಲ್ಲ ಕೇಳ್ದ. ಅವನು ಹೇಳ್ದ ಈ ಡೇಟ್ ಅಲ್ಲಿ ಇಷ್ಟು ಬರುತ್ತೆ, ಇಷ್ಟು ಅಕ್ಯುರೇಟ್. ಅವ್ನ್ ಪ್ರತಿ ಒಂದು ನಂಗೆ ಕೇಳಾರ್ದೆ ಮಾಡಲ್ಲ. ನಂಗೆ ಇಷ್ಟು ಹೆಮ್ಮೆ ಆಗುತ್ತೆ ನನಗೆ. ಇವಾಗ ಬಂದು ನನಗೆ 18th, ಅವ್ನು 20th ನಡೆದಿದ್ದೀನಿ ಅಂತ ಹೇಳ್ದ. ಅವನು 18th ಒಂದ್ ಫಂಕ್ಷನ್ ಇಟ್ಕೊಂಡಿದ್ದೀನಿ, ಬೀದರ್ಗ್ ಬಂದು ಇನ್ವೈಟ್ ಮಾಡೋದ. ನನ್ಗೆ ಇಷ್ಟು ದೊಡ್ಡವಳಾಗಿದ್ದೀನಾ ಅಂತೇಳಿ ಇಷ್ಟು ಖುಷಿ, ಇಷ್ಟು ಹೆಮ್ಮೆ ಅನಿಸ್ತಾ ಇದೆ ನನಗೆ. ನಕ್ಷತ್ರ ನಾಡಿ ಕಲ್ತಾಗಿಂದ ನನಗೆ ತುಂಬಾ ಪಾಸಿಟಿವ್ ಬಂದಿದೆ ಗುರುಜಿ ನನಗೆ. ಓಕೆ, ವೆರಿ ಗುಡ್. ಓಕೆ, ಅದೇ ಇಂಪಾರ್ಟೆಂಟ್. ತುಂಬಾ ಜನ ಅದೇ ಹೇಳ್ತಾರೆ ನಮ್ಮ ಇದ್ರಲ್ಲಿ. ತುಂಬಾ ಜನ ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ ಮೈಂಡೇ ಚೆನ್ನಾಗಿ ಚೇಂಜ್ ಆಗ್ಬಿಡುತ್ತೆ, ಪಾಸಿಟಿವ್ನೆಸ್ ಬಂದ್ಬಿಡುತ್ತೆ. ನನ್ನ ಮೈಂಡ್ ಬಹಳ ಚೇಂಜ್ ಆಗಿದೆ ಇದ್ರಲ್ಲಿ. ಇಷ್ಟು ರೆಸ್ಪೆಕ್ಟ್ ಸಿಗ್ತಾ ಇದೆ ನನಗೆ. ಕಾಲೇಳ ಜನ ತುಂಬಾ ಇದಾರೆ ಬಿಡಿ, ನಾನು ಅದು ಕೇರೆ ಮಾಡ್ತಾ ಇಲ್ಲ. ನಾನು ಮಾತಾಡ್ಕೊಳ್ಳಿ, ಏನ್ ಮಾತಾಡ್ಕೊಳ್ಳಿ, ನನ್ಗೆ ಏನ್ ಮಾಡಿದ್ರೆ ನಾನು ಮುಂದೋಗೋದು, ನಾನು ಮುಂದೋಗ್ತಾ ಇದ್ದೀನಿ ಅಂತ ಹೇಳಿ. ಅದು ಕಾಲೆಳೆಯೋದು ಅನ್ನೋದು ಅದು ಅವ್ರದ್ದು ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ. ಅದು ಅವ್ರಿಗೆ ದೇವರೇ ಬಂದು ಮಾತಾಡಿದ್ರು ಕೂಡ ದೇವರ ಕಾಲೆಳೆಯುವಂತ ಮನುಷ್ಯ ಕಲಿಯುಗದಲ್ಲಿ ದೇವ್ರ ಕಾಲೇ ಎಳೆದು ಬಿಡ್ತಾರೆ. ನನ್ನ ಬಗ್ಗೆ ಬರೀ ನೆಗೆಟಿವ್ ಮಾತಾಡೋರು. ಮಾತಾಡ್ಕೊಳ್ಳಿ ಅನ್ಕೊಂಡ್ ನಾನ್ ಮುಂದೋಗೋದು ನನ್ಗೇನ್ ನನ್ ಬಿಟ್ಟಿಲ್ಲ ಗುರುಜಿ. ಇದ್ರಲ್ಲಿ ತುಂಬಾ ನಂಗೆ ನಕ್ಷತ್ರ ನಾಡಿಯಲ್ಲಿ ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ನನಗೆ ತುಂಬಾ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದಾರೆ ನನಗೆ. ಪ್ರತಿಯೊಂದು ಸಪೋರ್ಟ್ ಮಾಡ್ತಾ ಇದಾರೆ ನನಗೆ. ಸಪೋರ್ಟಿವ್ ಎಲ್ಲರೂ ಫ್ರೆಂಡ್ಸ್ ಜಾಸ್ತಿ ಸಪೋರ್ಟ್. ನನ್ನ ಪೇರೆಂಟ್ಸ್, ನಮ್ಮ ಮಮ್ಮಿ ಬಹಳ ಸಪೋರ್ಟ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಅನುಭವ ಬಹಳ ಚೆನ್ನಾಗಿ ಹೇಳಿದ್ರಿ. ಸೊ ಇವ್ರಿಗೆ ವೀಕ್ಷಕರಿಗೆ ಏನ್ ಹೇಳ್ತಾರೆ, ಇದನ್ನ ಕಲಿಯೋದ್ರಿಂದ ಏನ್ ಉಪಯೋಗ ಆಕ್ಚುಲಿ? ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲಿ ಕರೆ ಮಾಡ್ತಾರೆ, ಇದು ಮಾಡ್ತಾರೆ, ಒಂದು ವಿಚಾರ ತಿಳ್ಕೊಂಡು ಸುಮ್ನಾಗ್ತಾರೆ.
ಬಟ್ ಇದು ಕಲಿಯೋದ್ರಿಂದ ನಾವ್ ಎಷ್ಟು ಉಪಯೋಗ ಮಾಡ್ಕೋಬಹುದು? ಕಲಿಯೋದ್ರಿಂದ A to Z ಗುರುಜಿ, ನಾವು ಇವತ್ತು ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ ನಾವು ನೋಡ್ಕೋಬಹುದು. ಈಗ ಮಕ್ಕಳ ಎಜುಕೇಶನ್ ನಾವು ಇಷ್ಟು ಡಿಸ್ಟರ್ಬ್ ಆಗ್ತೀವಿ, ನಾವು ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ನಾವು ನೋಡ್ಕೊಂಡ್ವಿ ಅಂದ್ರೆ ಈ ಲೈನ್ ಕರೆಕ್ಟ್ ಇದೆ, ಈ ಲೈನ್ ಕರೆಕ್ಟ್ ಇದೆ. ಇವಾಗ ಎಕ್ಸಾಂಪಲ್ ನನ್ನ ಮಗಂದು ಮಗಳದು ನೋಡಿದೆ. ಮಗ ನೀಟ್ ಮಾಡ್ತೀನಿ, ನೀಟ್ ಮಾಡಲ್ಲ ಮಮ್ಮಿ ಅಂತಂದ. ಆಮೇಲೆ ನೋಡಿದೆ ಅವ್ನಿಗೆ ಇಂಜಿನಿಯರಿಂಗ್ ಸಕ್ಸಸ್ ಇದೆ ಅಂತೇಳಿ ಆಯ್ತಪ್ಪ ಸರಿ JEE ಕೋಚಿಂಗ್ ತಗೊಂಡೆ. ಮಗಳದು ಮೆಡಿಕಲ್ ಇದ್ದರ್ದಿತ್ತು, ಅದು ಅಂತರ್ಭುಕ್ತಿ ರಿಸಲ್ಟ್ ನಮಗೆ ಬರ್ಲಿಲ್ಲ ಗುರುಜಿ, ಅವ್ರು ಬ್ಯಾಡ್ ಲೆಕ್ಕ. ನಾನು ಫಾರ್ಮಸಿ ಮೆಡಿಸಿನ್ ಸಂಬಂಧಿತ ಸಕ್ಸಸ್ ಅಂದ್ರೆ ಫಾರ್ಮಸಿ ಮಾಡೋದು, ಚೆನ್ನಾಗಿ ಓದ್ತಾ ಇದ್ದಾರೆ ಫಾರ್ಮಸಿಯಲ್ಲಿ. ನನ್ನ ಕಲಿಯೋದ್ ಮಕ್ಳು ತಾಯಿಯಿಂದ ಕಲಿಬೇಕಿದು, ಹೆಣ್ಮಕ್ಳು ಕಲಿಬೇಕು, ಯಂಗ್ಸ್ಟರ್ಸ್ ಕಲಿಬೇಕು. ಯೂಸ್ಫುಲ್, ತುಂಬಾ ಯೂಸ್ಫುಲ್ ಇದೆ. ಅವ್ರು ಏನ್ ಮಾಡ್ಬೇಕು ಏನಿಲ್ಲ ಇಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇದ್ರ ನಕ್ಷತ್ರ ಕ್ಲಿಯರ್. ಇವಾಗಂತೂ ತುತ್ತು ಮಾಡಿ ಬಾಯಲ್ಲಿ ಇಟ್ಟಿದ್ದೀರ ನೀವು, ನುಂಗದ್ ಅಷ್ಟೇ ಉಳಿದಿದೆ ನಮ್ಗೆ. ಅಷ್ಟು ಚೆನ್ನಾಗಿ ಆಪ್, ಆ ತರ ಆಪ್ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲ ಕಲಿಯೋದು. ಕಲಿಬೇಕು, ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ ಗುರುಜಿ. 2018 ಕಲ್ತಿರಿ ಅಂತಂದ್ರೆ 19, 20, 21, 22 4 ವರ್ಷದಿಂದ ಕಲ್ತಿರೋದು ನೀವು ಅಂತಂದ್ರಿ. ಸೊ ಈ ದೋಷ ಗೀಷ ನಿಜವಾಗ್ಲೂ ನಿಮ್ಮ ಅನುಭವಕ್ಕೆ ಬಂದಿಲ್ಲ? ಇಲ್ಲ ಗುರುಜಿ, ದೋಷ ಏನು ಇಲ್ಲ. ನಾನ್ ಗೊತ್ತಿರ್ಲಿಲ್ಲ. ನಾನ್ ನನ್ನ ಮಗಳಿಗೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ. ಅದು ಏನು ಇರಲ್ಲ ಗುರುಜಿ. ಕಾಳ ಸರ್ಪ ಯೋಗ ಇರುತ್ತೆ, ದೋಷ ಇರಲ್ಲ. ಯೋಗ ಅಷ್ಟು ಚೆನ್ನಾಗಿ ಯೋಗ ಇರುತ್ತೆ. ಮೊನ್ನೆ ಒಬ್ರು ಹೈದರಾಬಾದ್ ಫ್ರೆಂಡ್ ಬೇರೆ ಬೇಟೆಗೂ ಕಾಳ ಸರ್ಪ ದೋಷ ಇಲ್ಲ, ಯೋಗ ಐತಿ ಅಂತ ಹೇಳಿದೆ ನಾನು. ಕೆಲವೊಂದ್ಸತಿ ಅದು ಯೋಗ ಕನ್ನಡಿಯಕ್ಕೆ ಗೊತ್ತಾಗ್ತಾ ಇಲ್ಲ ಎಷ್ಟೊಂದ್ ಜನಕ್ಕೆ, ಲಗ್ನದಿಂದ ನೋಡಿ. ಮತ್ತೆ ಆಮೇಲೆ ಆ ತರ ಕಾಂಬಿನೇಷನ್ ಬಂದಿರೋರು ಚೆನ್ನಾಗಿ ಓದ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಈ ಕೆಲವು ಮನೇಲಿರ್ತಕ್ಕಂತ ಕೆಲವು ಹೆಣ್ಮಕ್ಳು ಅದನ್ನ ತೋರಿಸಿ ತಲೆ ಕೆಡಿಸ್ಕೊಂಡು ಚೆನ್ನಾಗಿ ಓದೋ ಹುಡುಗನು ತಲೆ ಕೆಡಿಸ್ಕೊಳ್ತಾರೆ. ತುಂಬಾ ಜನ ತಲೆ ಕೆಡಿಸ್ಕೊಳ್ತಾರೆ. ಸುಮ್ನೆ ಹೋಗಿ ಕಾಲ್ ಮೇಲೆ ಕಲ್ಲೆ ತಾಕೊಳ್ಳೋದಂದ್ರೆ ಇದೇನೆ. ನಾನ್ ನೋಡಿದೀನಿ. ಸುಮ್ನೆ ಹೋಗಿ ಕಾಲ್ ಮೇಲೆ ಕಲ್ಲೆ ತಾಕೋದು ಅಂತಂದ್ರೆ ಹೋಗಿ ಏನೂ ಇರಲ್ಲ, ಯಾಕೋ ನನ್ ಮೇಲೆ ರೇಗ್ತಾ ಇದ್ದಾನೆ. ಈಗ ಜನಕ್ಕೆ ಈಗಿರ್ತಕ್ಕಂತ ಒಂದು ಕಲಿಯುಗದಲ್ಲಿ ಎಲ್ಲರೂ ಫಾಸ್ಟ್ ಲೈಫ್ ಅಲ್ಲಿ ಇದಾರೆ. ಎಲ್ಲರೂ ರೇಗೋದು ಕಾಮನ್, ಅದು ಮನುಷ್ಯರು ರೇಗ್ತಾರೆಲ್ಲ. ಮತ್ತೆ ಈಗ ಏನಾಗಿದೆ, ಹಿಂದಿನ ಕಾಲದಲ್ಲಿ ಸ್ವಲ್ಪ ಸ್ಲೋ ಜೀವನ ಇಲ್ಲ, ಸ್ಪೀಡ್ ಜೀವನ. ಸ್ಪೀಡ್ ಜೀವನದಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ. ಟೆನ್ಷನ್ ಜೊತೆಗೆ ಈ ಮಕ್ಕಳಿಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ. ಟಿವಿ ಎಕ್ಸ್ಪೋಜರ್, ಮೊಬೈಲ್ ಎಕ್ಸ್ಪೋಜರ್, ಇಂಟರ್ನೆಟ್ ಇದೆ, ಮತ್ತೆ ಎಲ್ಲಾನು ಸಿಗ್ತಾ ಇದೆ ಅವ್ರಿಗೆ. ಮೊಬೈಲ್ ಎಲ್ಲ ಸಿಗ್ತಾ ಇದೆ, ಎಲ್ಲಾನು ಅನುಕೂಲ ಸಿಗ್ತಾ ಇದೆ. ಅನುಕೂಲ ಆದಾಗ ಏನಾಗುತ್ತೆ, ಅವ್ರದ್ದು ಮೈಂಡ್ ಸ್ಪೀಡ್ ಆದಾಗ ಅಗ್ರೆಸಿವ್ನೆಸ್ ಜಾಸ್ತಿ ಬರುತ್ತೆ. ಅಗ್ರೆಸಿವ್ನೆಸ್ ಜಾಸ್ತಿ ಬಂದಾಗ ಎಲ್ಲರೂ ಹೇಳೋದ್ ಮಾತು, ನನ್ ಮಗ ನನ್ ಮಾತು ಕೇಳಲ್ಲ, ಹೆಂಗಂದ್ರೆ ಮಾತಾಡ್ತಾನೆ. ಇದು 80% ಆಫ್ ದಿ ಹೌಸ್ ಹೋಲ್ಡ್ ಅಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರು ಜಾತಕ ತಗೊಂಡೋಗಿ ಕೊಡ್ತಾರೆ. ಇವ್ರಿಗೆ ಕೋಪ ಬರ್ತಾ ಇರೋದೇ ರಾಹುವಿಂದ, ಕೇತುವಿಂದ ಅಂದ್ಬಿಡ್ತಾರೆ. 80% ಮಾರ್ಕೆಟ್ ಅಲ್ಲಿ ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ಪ್ರತಿಯೊಬ್ಬರ ಮನೆಯಲ್ಲೂ 80%, 100 ಜನ ಮಕ್ಕಳಲ್ಲಿ 80% ಜನ ಇವತ್ತಿನ ಕಾಲದಲ್ಲಿ ಮನೆಯಲ್ಲಿ ರೇಗ್ತಾ ಇದ್ದಾರೆ. ಅದು ಹೆಣ್ಮಕ್ಳಾದ್ರೂ ಅಷ್ಟೇ, ಗಂಡ್ ಮಕ್ಳಾದ್ರೂ ಅಷ್ಟೇ. ಖಂಡಿತ ರೇಗೋದು ಕಾಮನ್. ಏನಾರು ಹೇಳಿದ್ರೆ ನಿನ್ಗೇನ್ ಗೊತ್ತು, ನನ್ಗೇನು ಹೇಳಕ್ ಬರ್ಬೇಡ, ಮಾತಾಡಕ್ ಬರ್ಬೇಡ, ಹೆಂಗಂದ್ರಂಗ್ ಮಾತಾಡ್ತಾರೆ. ನೀನ್ ಸುಮ್ನೆ ಕೆಲಸ ಮಾಡೋದ್ ನೋಡು, ನಿನ್ ಅಡಿಗೆ ಮಾಡೋದ್ ನೋಡು, ಇಂಥವೆಲ್ಲ ಮಾತಾಡ್ತಾರೆ. ಇದರಿಂದ ತಾಯಂದ್ರು ಹಳೆಯ ಕಾಲದಿಂದ ಬಂದಿರ್ತಾರಲ್ಲ, ಹಳೆಯದ್ರಲ್ಲಿ ಈ ತರ ಎಲ್ಲ ಬೈತಾ ಇರಲಿಲ್ಲ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ತಾರೆ. ಯಾವ್ದೋ ಗ್ರಹ ಏನೋ ಕೆಟ್ಟೋಗಿದೆ ಅಂತ. ಈ ಕರೆಕ್ಟ್ ಆಗಿ ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಅದು ಕರೆಕ್ಟ್ ಆಗಿ ಕೈಗೆ ಒಂದು ಕಲ್ ಕೊಡ್ತಾರೆ, ನೋಡಿ ಇದೇ ರಾಹು ಅಂತ ಒಂದು ಕಲ್ ಕೊಡ್ತಾರೆ. ಇತರ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಂದಿದ ತಕ್ಷಣ ಅದು ಕಾಲ್ ಮೇಲೆ ಬೀಳೋದು. ಒಂದು ನಾನು ಹೇಳ್ಬೇಕು ಗುರುಜಿ, ಒಬ್ರು ಬಂದಿದ್ರು ಕೇಳಕ್ಕೆ, ಅಂಡ್ ಅವಳು ಹಸ್ಬೆಂಡ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ, ಅವರು ಇಲ್ಲ ಬಾಳ ಸಿವಿಯರ್ ಇದೆ, ಇಮಿಡಿಯೇಟ್ ಆಪರೇಷನ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಕೇಳಿದ್ರು. ನಾನಂದೆ ಇಲ್ಲ 2 months ಅವಾಯ್ಡ್ ಮಾಡಿ, ಮಾರ್ಚ್ ವರೆಗೂ ಅವಾಯ್ಡ್ ಮಾಡಿ, ಇವಾಗ ಇಮಿಡಿಯೇಟ್ ನೀವು ಮಾಡಿದ್ರೆ ಅವ್ರಿಗೆ ಕೋಮಾ ಅದು ಎಲ್ಲ ತೋರಿಸ್ತಾ ಇದೆ ನೋಡಿ ಅಂತೇಳಿ. ಇಲ್ಲ ಬಹಳ ದೊಡ್ಡ ಎಕ್ಸ್ಪರ್ಟ್ ಡಾಕ್ಟರ್, ಅವ್ರ ದುಡ್ಡಿಗೆ ನಾಸಿ ಮಾಡೋರಲ್ಲ, ಅವ್ರು ಈ ತರ ಹೇಳಿದಾರೆ ಮಾಡಿಸ್ಲೇಬೇಕು ಅಂತ. ನೋಡಿ ನನ್ನ ಇದ್ರಲ್ಲಿ ಹಿಂಗ್ ಬಂದಿದೆ, ಆಪರೇಷನ್ ಅಂತೂ ಸಕ್ಸಸ್ ಇಲ್ಲ, ಅವ್ರಿಗೆ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ನೀವು ಇದು ಮಾಡಿದ್ರೆ ಇಷ್ಟು ಖುಷಿಯಾಗಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನೀವು ಹೇಳ್ದಂಗ್ ನಿಜ ಐತ್ರಿ, ನಾವು ಆಪರೇಷನ್ ಮಾಡಿಸ್ಲಿಲ್ಲ, ಈಗ ಚೆನ್ನಾಗಿದಾರ ಅಂತ. ಅಂದ್ರೆ ನಮ್ಮ ಅಷ್ಟು ಅಕ್ಯುರೇಸಿ ಬರುತ್ತೆ, ಕಲಿಬೇಕು ಇದು ಅಂತೇಳಿ, ಎಲ್ಲರೂ ಕಲ್ತ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದು ನಾನು. ಹೆಲ್ತ್ ಇವಾಗ ಆಪರೇಷನ್ ಮಾಡಿದ್ರೆ ದುಡ್ಡು ವೇಸ್ಟ್, ಅವ್ರಿಗೇನೋ ಹೆಲ್ತ್ ಪ್ರಾಬ್ಲಮ್ ಹೇಳಕ್ ಆಗಲ್ಲ ಗುರುಜಿ. ಅಂದ್ರೆ ಇವಾಗ ನೋಡಿದ್ರೆ ಅವ್ರ ತಾವಾಗೆ ತಾವು ಇದು ಮಾಡ್ಕೋಬಹುದಲ್ಲ ಅಂತ ಹೇಳಿ ನನ್ಗೆ ಅದೊಂದು ಬಹಳ ಹೆಮ್ಮೆ ಅನಿಸ್ತು. ನಂಗೆ ನಿಜವಾಗ್ಲೂ ಗುರುಜಿ, ನನ್ಗೆ ನಕ್ಷತ್ರ ನಾಡಿ ಕಲ್ತಾಗಿಂದ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ, ನನಗೆ ಹೆಮ್ಮೆ ಅನಿಸ್ತಾ ಇದೆ. ನನ್ ಇದ್ರೊಳಗೆ 0 ಅಂದ್ರೂ ನಂಗೆ ಇಷ್ಟು ಇಲ್ಲಿವರೆಗೂ ಬಂದಲ್ಲ ಅಂತ ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ನಿಮ್ದು. ಇನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾ ಇರ್ತೀನಿ ನಿಮ್ ಕ್ಲಾಸ್. ಹೊಸದಾಗಿ ಏನೇನೋ ಸಿಗುತ್ತೆ ನನಗೆ, ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿ. ಆಮೇಲೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಗೂಬೇರಿಂಗ್ ಇದ್ ನಾನು ಅವಾಗೆ ತಗೊಂಡಿದ್ದೆ ಕ್ಲಾಸ್ ಮಾಡ್ಬೇಕಾದಾಗ. ಇದ್ ತಗೊಂಡಾಗ ನನ್ನ ಹತ್ರ ದುಡ್ಡು ಖರ್ಚೇ ಆಗ್ತಾ ಇರ್ಲಿಲ್ಲ, ದುಡ್ಡು ಇರ್ತಾ ಇತ್ತು. ಅದು ಏನೋ ಕಟ್ ಆಗೋಯ್ತು, ಒಂದ್ ಸ್ವಲ್ಪ ದಿವಸ ಅದು ಬಿಟ್ಟೆ.
ಆಮೇಲೆ ಇಷ್ಟು ದುಡ್ಡು ಹೆಂಗ್ ಹೋಗ್ತಾ ಇತ್ತು ಕೈಯಂದು ಗೊತ್ತೇ ಆಗ್ತಾ ಇರ್ಲಿಲ್ಲ. ಮತ್ತೆ ತಿರ್ಗಾ ಅದಕ್ಕೆ ನಾನು ತಗೊಂಡೆ ಗುರುಜಿ ಇದು ಇದು ಈಗ ಅದರಲ್ಲಿ ಒಂದ್ ಸ್ವಲ್ಪ ವೈಬ್ರೇಷನ್, ಅದೇ ಹೇಳಿದ್ನಲ್ಲ ಬ್ಯಾಟ್ರಿ ಅಂತ. ಇಲ್ಲ ಸ್ವಲ್ಪ ಅದು ನಿಜವಾಗ್ಲೂ ನಮ್ಗೆ ಗೂಬೆರಿಂಗ್ 8 and 12 ಇದ್ದಾಗ ಸ್ವಲ್ಪ ಖರ್ಚಾಗ್ತಾ ಇರುತ್ತೆ. 100% ಶುಕ್ರ ನಮಗೆ ವೀಕ್ ಆಗಿದ್ರು ಕೂಡ ನನ್ನ ಅನುಭವ ಇದು, ತುಂಬಾ ಜನ ಆಮೇರಿಂಗ್ ಆಗ್ತಾರೆ. ಆಮೇರಿಂಗ್ ಇರ್ತಕ್ಕಂಥದ್ದು ಆರೋಗ್ಯಕ್ಕೆ, ಅದೆಲ್ಲಾ ಇದ್ರಲ್ಲೂ. ಯಾಕಂದ್ರೆ ಫಸ್ಟ್ ಇಂದನು ಬಹಳ ಹಿಂದೆಯಿಂದನೂ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಗೂಬೆ ಅಂದ್ರೆ ಯಾವ್ದೋ ಒಂದು ಕೆಟ್ಟ ಪ್ರಾಣಿ ಅಂತ ಗೂಬೆ ಮುಂಡೆದಂತ ಗೂಬೆ ಮುಂಡೆದು ಅಂತಾನೆ ಬೈತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಗೂಬೆ ಚಿತ್ರ ಇಟ್ಕೊಂಡ್ರೆ ಅಯ್ಯೋ ಗೂಬೆ ಇಟ್ಕೊಂಡಿದೆ ಅಂತ. ಅದು ಬಹಳ ಹಿಂದಿನ ಕಾಲದಲ್ಲಿ ದುಡ್ಡು ಮೇಲೆ ಆಸೆ ಬೀಳ್ಬಾರ್ದು, ನಮ್ಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಗೆ ಹೆಚ್ಚು ಬೀಳ್ಬಾರ್ದು, ನಾವು ಸಾತ್ವಿಕದಿಂದ ಇರಬೇಕು, ಹಣಕ್ಕೆ ಆಸೆ ಬೀಳ್ಬಾರ್ದು, ಅರ್ಥಕ್ಕೆ ಆಸೆ ಬೀಳ್ಬಾರ್ದು, ಕಾಮನೆಗೆ ಹೋಗ್ಬಾರ್ದು, ನಾವು ಧರ್ಮದಿಂದನೇ ಇರಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಅಂತಾನೆ ಇದ್ದಿದ್ದು. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಇವರು ಆರಾಧನೆ ಮಾಡಬೇಕಾದ್ರೆ ಕೆಲವು ಪಕ್ಷಿಗಳಲ್ಲಿ ಲಕ್ಷ್ಮೀ ವಾಹನನೇ ಗೂಬೆ. ಆ ಗೂಬೆ ಆರಾಧನೆ ಮಾಡಿದ್ರೆ ಹೆಚ್ಚಿನ ಸಂಪಾದನೆ ಅದೆಲ್ಲ ಬರುತ್ತೆ ಅಂತ ಹೇಳಿ, ಹೆಚ್ಚಿನ ದುಡ್ಡು ಬರತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ಆ ಗೂಬೆನ ಏನ್ ಮಾಡ್ಬಿಟ್ರು, ಅನಿಷ್ಟ ಅಂತ ಮಾಡ್ಬಿಟ್ರು. ಅನಿಷ್ಟ ಅಂತ ಹೇಳ್ಬಿಟ್ರು. ಅದು ಹೇಳಿದ್ದು ಸತ್ಯಯುಗದಲ್ಲಿ. ಇವತ್ತು ಬೇರೆ ಬೇರೆ ದೋಷಗಳೆಲ್ಲ ಹೇಳ್ತಾರೆ, ಗೂಬೆನ್ ಮಾತ್ರ ಯಾರು ಹೇಳಲ್ಲ, ಅದು ಅನಿಷ್ಟ ಅಂತ ಹೇಳ್ತಾರೆ. ಗೂಬೆ ನೋಡ್ರೆ ಅದಾಗುತ್ತೆ, ಗೂಬೆ ಬಂದು ಕುತ್ಕೊಂಡಿದೆ ಮನೇಲಿ, ಗೂಬೆ ನಾನು ನೋಡಿದೆ ಇದಾಯ್ತು, ಏನಾರು ಆಗ್ಬಿಡುತ್ತಾ, ಲಕ್ಷ್ಮಿ ದುಡ್ಡು. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಗುರು, ಚಿಕ್ಕವಳಿದ್ದಾಗ ಗೂಬೆ ಮನೇಲಿ ಬಂತಂದ್ರೆ ಅದಕ್ಕೆ ಹಿಡಿದು ಕಟ್ ಮಾಡಿ ಅದಕ್ಕೆ ಮನೆಯಲ್ಲಿ ಊತಾಗ್ ಬಿಡ್ತಿದ್ರು ಅಂತ. ಅದಕ್ಕೆ ಹೌದಾ, ಅಂದ್ರೆ ಲಕ್ಷ್ಮಿ ಇರ್ತಾಳ ಮನೆಯಲ್ಲಿ ಅಂತ ಹೇಳಿ. ಓಹೋ ಹೌದಾ, ಆತರ ಎಲ್ಲ ಬಹಳ ಹಿಂದೆ ನಾನು ಕೇಳಿದೀನಿ. ಗೂಬೆನ ಸಿಕ್ತು ಅಂತಂದ್ರೆ ಅದನ್ನ ಕೊಂದ್ಬಿಟ್ಟು ಮನೇಲಿ ಬಂತು ಅಂದ್ರೆ ಅದಕ್ಕೆ ಹೊರಗೆ ಹೋಗ್ಬಿಡ್ತಾ ಇರ್ಲಿಲ್ಲ. ಕರೆಕ್ಟ್ ಕರೆಕ್ಟ್, ಬಹಳ ಹಿಂದಿನ ಇದ್ರಲ್ಲಿ ಇದೆ. ಇವತ್ತಿನ ದಿವಸ ಏನಾದ್ರು ಗೂಬೆ ಅಂತಂದ್ರೆ ಓ ಯಾವ್ದು ಅಪಶಕುನ ಅಂತ ಹೇಳಿ ಮಾತಾಡ್ತಕ್ಕಂಥದ್ದು. ಒಂದು ಕರೆ ತಗೊಂಡ್ಬಿಡೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ನಮಸ್ತೆ ಗುರುಜಿ, ನನ್ನ ಹೆಸರು ವೀರೇಶ್ ಅಂತ ಗುರುಜಿ. ಹೇಳಿ, ಮಾತಾಡಿ ಬೇಗ. ಹಾ, ನಮ್ ತಮ್ಮನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಿಮ್ ಬಗ್ಗೆ ಕೇಳಾಯ್ತಾ? ಹಾ, ನಮ್ ಬಗ್ಗೆ ಕೇಳಿ. ಅಂದ್ರೆ ಏನ್ ಕ್ಲಾಸಿಗೆ ಬರೋ ಇಂಟ್ರೆಸ್ಟ್ ಇಲ್ಲ? ಡೇಟ್ ಆಫ್ ಬರ್ತ್ ಗುರುಜಿ 9/12/1990. ಕ್ಲಾಸ್ ಆದ ತಕ್ಷಣ ಡೇಟ್ ಆಫ್ ಬರ್ತ್ ಅಂತಾರೆ. ಇಂಥವ್ರದೆಲ್ಲ ಕಾಲ್ಸ್ ಯಾಕ್ರಿ ಕಲೆಕ್ಟ್ ಮಾಡ್ತೀವಿ? ಅವ್ರು ಬಹಳ ಸ್ವಾರ್ಥಿಗಳು ಇವರೆಲ್ಲ. ಹೇಳಿ, ಆಯ್ತು. ಸ್ವಾರ್ಥಕ್ಕೆ ನಾವು ಇದು ಕೊಡೋಣ. ಇಲ್ಲ, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬೇಡ ಬೇಡ, ನಮ್ ಪ್ರೋಗ್ರಾಮ್ ಏನು ಬೇಡ. ನಿಮ್ದು ಅದೇನ್ ನಿಮ್ ಅಣ್ಣನ್ ಕೇಳ್ಕೊಂಡ್ಬಿಡ್ಕ ಕೇಳ್ಕೊಂಡ್ಬಿಡಿ. 9/12/1995. 9/12 4:10 AM ಗುರುಜಿ, ಬೆಳಿಗ್ಗೆ. 9/12/1995. ಅದೇನ್ ಗೊತ್ತಾ, ಇವರೆಲ್ಲ ಮಾತಾಡ್ಕೊಂಡಿರ್ತಾರೆ. ನನಗ್ ಫ್ರೀ ಸಿಕ್ತು, ನಿಂದು ಹೇಳ್ತೀನಿ, ಏನ್ ಬೇಕು ಕೇಳು ಅಂತ. ಫ್ರೀ ಕೊಡ್ತಾರಲ್ಲ, ಫ್ರೀ ಕೊಟ್ರೆ ಫಿನೈಲ್ ಕುಡಿತಾರೆ ಹಂಗೆ ಜನ. ಹೇಳಿ, ಟೈಮ್ ಹೇಳಿ. 4:10 AM ಗುರುಜಿ. ಹುಟ್ಟಿದೂರು ವಿಜಯಪುರ ಗುರು. ವಿಜಾಪುರ? ಹಾ ಗುರು. ಏನ್ ಪ್ರಶ್ನೆ ಹೋಗ್ಲಿ ಹೇಳಿ. ಜಾಬ್ ಬಗ್ಗೆ ಕೇಳ್ಬೇಕು ಗುರು. ಏನು ಜಾಬ್ ಬಗ್ಗೆ ಏನ್ ಕೇಳ್ಬೇಕು? ಇಂಜಿನಿಯರಿಂಗ್ ಮುಗಿದಿದೆ ಗುರುಜಿ. 2 ವರ್ಷ ಪುಣಾದಾಗ ಜಾಬ್ ಮಾಡಿ ಬಂದಿದ್ರು. ಈಗ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡತ್ತಿದಾರೆ ಗುರುಜಿ. ಅದಕ್ಕೆ ಏನ್ ಮಾಡ, ಯಾವ ಲೈನ್ ಹೋದ್ರೆ ಒಳ್ಳೇದು? 6ನೇ ಮನೆ ಶುಕ್ರ ಬರ್ತಾ ಇದೆ. ಶುಕ್ರ ಇರ್ತಕ್ಕಂತ ನಕ್ಷತ್ರ ಶುಕ್ರದಲ್ಲೇ ಇದೆ. ಇಲ್ಲಿ ಕಾಂಬಿನೇಷನ್ ಅವ್ರು ಯಾವ ಲೈನ್ ಅಲ್ಲಿ ಅವಾಗ್ಲೇ ಹಳೆದ್ರಲ್ಲಿ ಇದ್ರೋ ಅದು ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿತು ಗುರುಜಿ. ಅಲ್ಲಲ್ಲ, ಯಾವ್ದೋ ಮುಂಚೆ ಯಾವ್ದೋ ಕೆಲಸದಲ್ಲಿ ಇದ್ರೆ 2 ವರ್ಷ ಅಂದ್ರಲ್ಲ, ಅದನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ 10-11 ಬರ್ಬೇಕಿಲ್ಲಿ ನಮಗೆ. ಕಸ್ಪಲ್ ಅಲ್ಲಿ ಬಂದಾಗ 10-11 ಕಾಂಬಿನೇಷನ್ ಬರಬೇಕು. ಅದೆಲ್ಲೂ ಕಾಣಿಸ್ತಾ ಇಲ್ಲ. ಈ ಜಸ್ಟ್ ಇವ್ರಿಗೆ ಶನಿ ದಶ ಸ್ಟಾರ್ಟ್ ಆಗಿದೆ. ಆ ಶನಿ ದಶ ಕಾಂಬಿನೇಷನ್ ಅಲ್ಲಿ 10 ಇಲ್ಲ 11 ಇಲ್ಲ. ಸ್ವಲ್ಪ ನೀವು ಒಂದು ಕೆಲಸದಲ್ಲಿ ಇದ್ದುಕೊಂಡು ಪ್ರಯತ್ನ ಮಾಡಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸೂರ್ಯನಲ್ಲಿ 2-11 ಬರ್ಬೋದು, ಬಟ್ ಎಲ್ಲೂ ರಿಪೀಟ್ ಆಗಿಲ್ಲ 2-11. ಬಟ್ ಆದ್ರೆ ಸಖತ್ ಕಷ್ಟ ನಮ್ಮ ಕಾಂಬಿನೇಷನ್ ಅಲ್ಲಿ. ಅಂತರ್ಭುಕ್ತಿಲಿ ಅಥವಾ ನಮ್ಮ ಟ್ರಾನ್ಸಿಟ್ ಅಲ್ಲಿ ಮಾತ್ರ ಸಕ್ಸಸ್ ಆಗುತ್ತೆ, ಬಟ್ ಅದ್ ಹೇಳಕ್ಕಾಗಲ್ಲ. ಬಟ್ ಆದ್ರೆ ಈ ಜಾತಕದಲ್ಲಿ ಕೆಲಸದಲ್ಲಿ ಇದ್ದುಕೊಂಡು ಪ್ರಯತ್ನ ಪಟ್ರೆ ಸೊ ಅದನ್ನು ಹಾಳು ಮಾಡ್ಕೊಳ್ಳಲ್ಲ, ಇದನ್ನು ಹಾಳು ಮಾಡ್ಕೊಳ್ಳಲ್ಲ, ಜೀವನನು ಹಾಳು ಮಾಡ್ಕೊಳ್ಳಲ್ಲ. ಇಲ್ಲ ಅಂದ್ರೆ ಶನಿ 5 ಕಾಂಬಿನೇಷನ್, 12 ಕಾಂಬಿನೇಷನ್, 9 ಕಾಂಬಿನೇಷನ್, ಇದು ಕೆಲಸಕ್ಕೆ ಹೋಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ಕಾಂಬಿನೇಷನ್ ಬಂದ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ನನ್ನ ಸಜೆಷನ್ ಅದು. ಯಾವಾಗ ಸ್ಯಾಟ್ರನ್ ಬಂತಲ್ವಾ, ಎಲ್ಲ ವೆರಿ ಇಂಪಾರ್ಟೆಂಟ್. ಸ್ಯಾಟ್ರನ್ ಬಂದ ತಕ್ಷಣ 5, 8, 12 ಬಂದ್ಬಿಟ್ರೆ ಕೆಲಸಕ್ಕೆ ಇಂಟ್ರೆಸ್ಟ್ ಆಗಲ್ಲ, ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಫಸ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಒಳ್ಳೆ ಕೆಲಸ 1.5 ಲಕ್ಷ ಬರೋದನ್ನ ಬಿಟ್ಬಿಟ್ಟು ಗವರ್ಮೆಂಟ್ಗೆ ಹೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂತಾರೆ. 6 ತಿಂಗಳು ಜೋಶಲ್ಲಿ ಇರ್ತಾರೆ. ಯಾವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೋ ಇನ್ನು ವಾಪಸ್ಸು ಬೇರೆ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ, ಗವರ್ಮೆಂಟೂ ಸಿಗಲ್ಲ. ಇಲ್ಲಿ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಹಾಕಿ ದುಡ್ಡು ಕಳ್ಕೊಳ್ಳೋ ರೆಡಿ, ಅದನ್ನು ರೆಡಿ ಆಗಿರುತ್ತೆ, ಅದನ್ನು ಮಾಡ್ಬಿಟ್ಟು ಕಳ್ಕೊಂಡು ಎಂಟೈರ್ ಲೈಫ್ ಇಲ್ಲಿ ಗೋವೆ.
ಸೊ ಅವಾಗ 5 ಕಾಂಬಿನೇಷನ್ 12 ಕಾಂಬಿನೇಷನ್ ನೋಡ್ಕೋಬೇಕು ಯಾವಾಗ್ಲೂ. ಸೊ ನನ್ನ ಸಜೆಷನ್ ಅದಕ್ಕೆ ಕಲೀರಿ ಅಂತ ಹೇಳೋದು. ನಂದು ಕೇಳಾಯ್ತು, ಅಣ್ಣಂದು ಕೇಳಾಯ್ತು, ಮತ್ತೆ ಆಮೇಲೆ ತಿಪ್ಪರ್ಲಾಗ ಹೊಡೆದಾಗ ಅವಾಗ ಯೋಚನೆ ಬರುತ್ತೆ, ನಾವು ಕಲ್ತು ಬಿಟ್ಟು ನೋಡಿ ನಾವು ಮಾಡ್ಕೋಬೇಕಾಯ್ತಾ ಬೇಡವಾ ಅಂತ ಹೇಳಿ. ಸೊ ಕಡೆಯದಾಗಿ ಏನ್ ಹೇಳ್ತೀರಾ? ಗುರುಜಿ ನಾನು ಹೇಳ್ಬೇಕಂದ್ರೆ ಅದೇ ನನ್ಗೆ ಇದೊಂದು ಪ್ರಾಬ್ಲಮ್ ಬಹಳ ಚೆನ್ನಾಗಿ ಅನ್ಸ್ತಿದ್ದು ಅಂತ ಪ್ರೋಗ್ರಾಮ್. ಓಕೆ. ಆಮೇಲೆ ನನ್ಗೆ ಇನ್ನೊಂದು, ನನ್ಗೆ ಎಲ್ರು ಇಷ್ಟ ನೀವು ಮನೆಗ್ ಬಂದ್ ಕಾಲ್ ಹಾಕಿ ಹೋಗ್ರಿ ಅಂತ ಹೇಳ್ತಾರೆ. ಇಷ್ಟು ಖುಷಿ ಆಗುತ್ತೆ ಈ ತರ ಈ ಲೆವೆಲ್ಗೂ ನನ್ಗೆ ಜನ ಇದು ಮಾಡ್ತಾರಲ್ಲ ಅಂತ ಹೇಳಿ. ಕೈಲಾಶ್ ಯಂತ್ರ ಅಂತ ತುಂಬಾನೇ ಹೆಲ್ಪ್ಫುಲ್ ಇದೆ ಗುರುಜಿ. ಕೈಲಾಶ್ ಯಂತ್ರ ತುಂಬಾ ಚೆನ್ನಾಗಿ ನಾವು ಒಂದು ಬಹಳ ಸೆಲೆಕ್ಟ್ ಮಾಡಿ ನನ್ನ ಅನುಭವದಲ್ಲಿ ಮಾಡಿದೀನಿ. ಒಂದು ಕೈಲಾಶ್ ಯಂತ್ರ ತುಂಬಾ ಫ್ಯಾಮಿಲಿನ ಒಟ್ಟಾಗಿರಕ್ಕೆ, ಸಮಾಧಾನ ಇರಕ್ಕೆ ಕೊಡುತ್ತೆ. ನವಗ್ರಹ ತಾಯ್ತಾ ಇದೆಯಲ್ಲ, ಅದು ಅಲ್ಟಿಮೇಟ್. ಅದು ನಮ್ಮ ಕೊರಳಿಗೆ ಹಾಕಿದಾಗ ಕೆಲವು ಪಾಸಿಟಿವ್ ಇರ್ತಕ್ಕಂಥದ್ದು, ನೆಗೆಟಿವ್ ಇರ್ತಕ್ಕಂಥದ್ದು, ಕೆಲವು ನೆಗೆಟಿವ್ ಇರೋದನ್ನ ನ್ಯೂಟ್ರಲ್ ಮಾಡುತ್ತೆ, ಪಾಸಿಟಿವ್ ಇರೋದನ್ನ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ ಗೂಬೆ ಉಂಗುರ. ದೀಸ್ ಆರ್ ದಿ 3 ಮೇಜರ್ ನನ್ನ ಸಂಶೋಧನೆಯಿಂದ ಬಂದಿರೋದು. ನೀವು ಬೇಕಾದ್ರೆ ನೋಡಿ, ಇಂಡಿಯಾದಲ್ಲಿ ಎಲ್ಲೂ ಯಾರು ಗೂಬೆ ಉಂಗುರ ಮಾಡ್ತಾ ಇಲ್ಲ. ಯಾರು ಇಲ್ಲ ಗೂಬೆ. ನನ್ಗೆ ಎಷ್ಟೋ ಜನ ಇದೇನ್ ಗೂಬೆ ಉಂಗುರ ಹಾಕೊಂಡಿ ಅಂತ ಯಾರು ಕೂಡ ಗೂಬೆ ಉಂಗುರ ಹಾಕಿಲ್ಲ. ಎಷ್ಟೋ ಜನಕ್ಕೆ ಲಕ್ಷ್ಮಿಯ ವಾಹನ ಗೂಬೆ ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ಗುರುಜಿ. ಲಕ್ಷ್ಮಿಯ ವಾಹನ ಅದು. ಲಕ್ಷ್ಮಿ ಗೂಬೆ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಗೂಬೆಲಿರ್ತಕ್ಕಂತ ಒಂದು ಐಡಿಯಾಸ್ ನಾನು ತುಂಬಾ ಸತಿ ಹೇಳಿದ್ದೀನಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂತ ಒಂದು ಸಮಯ. ಸೊ ಇದು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ. ಓಕೆ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಸೊ ಕಾರ್ಯಕ್ರಮ ಹಂತದಲ್ಲಿ ನಾವು ಬಂದಿದ್ದೀವಿ. ಸೊ ನಮ್ಮ ಕ್ಲಾಸಸ್ ಜಾಯಿನ್ ಆಗಿ ಕಷ್ಟ ಇರ್ತಕ್ಕಂಥದ್ದು ಆ ಒಂದು ವಿಚಾರ ಹೇಳಿ. ಕ್ಲಾಸಸ್ ಅಂದ್ರೆ ಯಂಗ್ಸ್ಟರ್ಸ್ ಮಾಡ್ಬೇಕು. ನಾನು ಕ್ಲಾಸಸ್ ಬಗ್ಗೆನೇ ಹೇಳಕ್ ಬಂದೆ ಗುರುಜಿ. ತುಂಬಾ ಚೆನ್ನಾಗಿವೆ ಕ್ಲಾಸಸ್, ಈಸಿ ಇದೆ, ಏನಿಲ್ಲ. ಅವಾಗ 4 days ಕಲಿಯಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಇವಾಗಂತೂ 15 days. ಆಮೇಲೆ ಪ್ರಾಕ್ಟೀಸ್ ಮಾಡಕ್ಕೂ ಟೈಮ್ ಇರುತ್ತೆ. ಗ್ರೂಪ್ ಡಿಸ್ಕಷನ್ ಮೊಬೈಲ್ ಅಲ್ಲಿ ಇಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ನನ್ಗೆ 9 years ಹುಡುಗಿ ಕಲ್ತಿದ್ದಾಗಂತೂ ಒಂದ್ ಕ್ಲಾಸ್ ಅಲ್ಲಿ ರಿಪೀಟ್ ಕ್ಲಾಸ್ ಅಲ್ಲಿ 9 year ಹುಡುಗಿ ಕಲ್ತಿದ್ಲು. 9th standard ಹುಡುಗಿ, ಸಾರಿ. ಇಷ್ಟು ಚೆನ್ನಾಗಿ ಅವಳಿಗೆ ಇಷ್ಟು ಫಾಸ್ಟ್, ಇಷ್ಟು ಆಕ್ಟಿವ್ ಆಗಿರ್ತಿದ್ಲು. ನಾನು ಅಂತಿದ್ದೆಪ್ಪ ಇವಳು ಎಷ್ಟು ಫಾಸ್ಟ್ ಇದ್ದಾಳ ಅಂತೇಳಿ. ಇಷ್ಟು ಸಣ್ಣ ಮಕ್ಕಳಿಂದ 70 ವರ್ಷದ ಅಜ್ಜನೂ ಕಲ್ತಿದ್ರು ನಮ್ ಕ್ಲಾಸ್ ಅಲ್ಲಿ. ಒಬ್ರು ಇದ್ರು 70 years. ಅಂದ್ರೆ 9th standard 70 years ಇಂಥವ್ರೆಲ್ಲ ಕಲಿಬಹುದಲ್ಲ. ಹೆಣ್ಮಕ್ಳು ಯಾಕೆ ಕಲಿಯಲ್ಲ? ಸುಮ್ನೆ ದುಡ್ಡು ಅಲ್ಲಿ ಇಲ್ಲಿ ಹಾಕ್ತಾರೆ. ಇದೊಂದು ಕಲ್ತ್ರೆ ಇದೊಂದು ವಿದ್ಯಕ್ಕೆ ಎಷ್ಟೊಂದು ಇದು ಇದೆ. ಬಟ್ ಯಾರು ಕಲಿಯಕ್ ಹೋಗಲ್ಲ ಗುರುಜಿ. ಸ್ವಲ್ಪ ನಂಬಿಕೆ ಅಂದ್ರೆ ಯಾರೋ ಹೇಳ್ಬಿಟ್ಟಿದ್ದಾರೆ 5 ವರ್ಷ ಆಗುತ್ತೆ 10 ವರ್ಷ ಆಗುತ್ತೆ ಅಂತ. ಏನಿಲ್ಲ, ಇದು 15 days ಅಲ್ಲಿ. ಇವಾಗಂತೂ 15 days ಡೈಲಿ ಆರಾಮಾಗಿ ಮನೇಲಿ ಇದ್ದೇ ಕಲಿಬಹುದು. ಕಲೀರಿ ಆನ್ಲೈನ್ ಕ್ಲಾಸ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ನಿಮಗೆ ಏನೇ ಕಷ್ಟ ಇರ್ಲಿ ಕ್ಲಿಯರ್ ಆಗ್ಲಿ ನಮ್ಮ ನಕ್ಷತ್ರ ನಾಡಿ ಮುಖಾಂತರ. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ನಿಮ್ಮ ಮಕ್ಕಳಿಗೂ ಅಷ್ಟೇ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.